ನಮಸ್ಕಾರ. ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಜೊತೆಗಿದ್ದವರನ್ನು ಗೇಲಿ ಮಾಡಿದ ಎಂಬ ಕಾರಣಕ್ಕೆ ಕುಚುಕು ಗೆಳೆಯರೆ ಮದ್ಯ ಕೊಡಿಸಿದ ಗೆಳೆಯನನ್ನು ಬಿಯರ್ ಬಾಟಲಿಯಿಂದ ವಿಕೃತವಾಗಿ ಚುಚ್ಚಿ ಬರ್ಬರವಾಗಿ ಕೊಂದೇ ಬಿಟ್ಟಿದ್ದಾರೆ. ಈ ಕುರಿತು ಒಂದು ವರದಿ. ಸಾಹಿತಿ BR ಲಕ್ಷ್ಮಣರಾವ್ರವರ ಜಾಲಿ ಬಾರ್ನಲ್ಲಿ ಕೂತು ಪೋಲಿ ಗೆಳೆಯರು ಗೋಪಿಯನ್ನ ಪಾಪ ಗೇಲಿ ಮಾಡ್ತಾ ಇದ್ರು ಎನ್ನುವ ಜನಪ್ರಿಯ ಹಾಡು ಮದ್ಯಪ್ರಿಯರು ಕೇಳೇ ಇರ್ತಾರೆ. ಇದೇ ರೀತಿ ಮದ್ಯ ಕುಡಿಯಲೆಂದೇ ಸೇರ್ತಾ ಇದ್ದ ಪೋಲಿ ಗೆಳೆಯರ ಗ್ಯಾಂಗ್ ಒಂದು ಮದ್ಯದ ಅಮಲಿನಲ್ಲಿ ಮದ್ಯ ಕೊಡಿಸ್ತಾ ಇದ್ದವನನ್ನೇ ಬಿಯರ್ ಬಾಟಲಿಯಿಂದ ಮುಖಾಮೂತಿಯನ್ನ ಗುರುತು ಕಾಣಿಸಿದ ಹಾಗೆ ಚುಚ್ಚಿ ಬರ್ಬರವಾಗಿ ಕೊಂದೇ ಬಿಟ್ಟಿದ್ದಾರೆ. ಹೌದು, ನಿನ್ನೆ ಚಿಕ್ಕಬಳ್ಳಾಪುರ ತಾಲೂಕಿನ ಮರ್ಸನಹಳ್ಳಿ ಬಳಿ ಪಾಳು ಬಿದ್ದ ಬಡಾವಣೆಯೊಂದರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಹಾರೋಬಂಡೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ನಾಗರೆಡ್ಡಿ ಅವರ ಮಗ ಸುಮಾರು 25 ವರ್ಷದ ಮಾರುತೇಶ್ ಕೊಲೆಯಾಗಿದ್ದ. ಆದರೆ ಯಾರು ಕೊಲೆ ಮಾಡಿದ್ರು, ಏಕೆ ಕೊಲೆ ಮಾಡಿದ್ರು ಅಂತ ಯಾರಿಗೂ ಗೊತ್ತಾಗಿರಲಿಲ್ಲ. ಸ್ಥಳಕ್ಕೆ ಭೇಟಿ ನೀಡಿದ್ದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸಿದ್ರೆ ಜಾಲಿ ಬಾರ್ನಲ್ಲಿ ಪೋಲಿ ಗೆಳೆಯರ ಕೊಲೆಯ ಸ್ಕೆಚ್ ಬಯಲಾಗಿದೆ. ಇದರಿಂದ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ ಹಾರೋಬಂಡೆ ಗ್ರಾಮದ ವಿನೋದ್ ಗೌಡ, ಶಿಡ್ಲಘಟ್ಟ ಮೂಲದ ಅಭಿಷೇಕ್ ಇವರನ್ನ ಬಂಧಿಸಲಾಗಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಿನ್ನೆ ಈವ್ನಿಂಗ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಯಿತು. ನಮಗೆ ಹಾರೋಬಂಡೆ ಲೇಔಟಲ್ಲಿ, ಹಾರೋಬಂಡೆ ಊರಲ್ಲಿ ಲೇಔಟ್ ಇದೆ, ಆ ಜಾಗ ಒಂದು ಡಿಕೇಡ್ ಬಾಡಿ ಸಿಕ್ಕಿದೆ. ಅರೌಂಡ್ 2-3 ಡೇಸ್ ಆಗಿದೆ ಆ ಬಾಡಿಗೆ ಡಿಕೆ ಆಗಿ ಈ ಥರ ಕಾಣಿಸ್ತಾ ಇದೆ. ಸೊ ನಾವು ಒಂದು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಮಗೆ ವಿದಿನ್ 12 hours ಓನ್ಲಿ ಆರೋಪಿ ಈಗ ಸಿಕ್ಕಿದೆ. ಸೊ ಟೋಟಲ್ ಈಗ 2 ಜನ ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಬೇಸಿಕಲಿ ವಿಕ್ಟಿಮ್ದು ಹೆಸರು ಮಾರುತೇಶ್ ಇದೆ. ಅರೌಂಡ್ 25-26 ಇಯರ್ಸ್ ಏಜ್ ಇದೆ. ಅವರು ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ದು ಕೆಲಸ ಮಾಡ್ತಾ ಇದ್ದಾರೆ. ಅದೇ ಊರವ್ರದ್ದು ಹಾರೋಬಂಡೆ. ಇವರದು ಈ ಆರೋಪಿ 2 ಜನ ಯಾರು ಸಿಕ್ಕಿದ್ದಾರೆ ಅವರಿಗೆ ಕೂಡ ಅವ್ರ ಜೊತೆ ಪರಿಚಯ ಇದೆ, ಫ್ರೆಂಡ್ಸ್ ಇದ್ದಾರೆ. ಸೊ 29th ಜನವರಿಗೆ ಅವರು ಡ್ರಿಂಕ್ಸ್ ಮಾಡೋಕ್ಕಾಗಿ ಅರೌಂಡ್ 8 ಗಂಟೆಗೆ ಈವ್ನಿಂಗ್ ಟೈಮಲ್ಲಿ ಆ ಲೇಔಟ್ಗೆ ಹೋಗಿದ್ದಾರೆ. ಆ ಟೈಮ್ಗೆ ಏನಾದರೂ ಕುಡಿತಾ ಟೈಮಲ್ಲಿ ಏನಾದರೂ ಕಳ್ಳಾಟ ವಗೇರ ಸ್ಟಾರ್ಟ್ ಆಗಿದೆ, ಬೈದಿದ್ದಾರೆ, ಫ್ಯಾಮಿಲಿ ವಗೇರಾಗಿ ಬೈದಿದ್ದಾರೆ. ಈ ವಿಚಾರ ಬಗ್ಗೆ ಅವ್ರಿಗೆ ಅಟ್ಯಾಕ್ ಮಾಡಿ ಬಿಯರ್ ಬೋತಲಿಂದ ತಲೆ ಮೇಲೆ ಅಟ್ಯಾಕ್ ಮಾಡಿ ಮತ್ತು ಬಿಯರ್ದು ಗ್ಲಾಸಿಂದ ಅವ್ರದ್ದು ಥ್ರೋಟ್ ಕಟ್ ಮಾಡಿ ಮರ್ಡರ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೆ ನಾವು 2 ಜನಗೆ ಈಗ ಅರೆಸ್ಟ್ ಮಾಡಿದ್ದೀವಿ. A1 ಆಗಿ ವಿನೋದ್ ಅರೌಂಡ್ 22 ಇಯರ್ಸ್ ಏಜ್ ಇದೆ. ಇನ್ನೊಬ್ಬರು ಅಭಿಷೇಕ್ ಇದೆ, ಅವ್ರದ್ದು ಏಜ್ ಅರೌಂಡ್ 19 ಇಯರ್ಸ್ ಇದೆ. ಈಗ ಸೆಕ್ಯೂರ್ ಮಾಡಿದ್ದೀವಿ. ಅವ್ರದ್ದು ಬೇರೆ ಪ್ರೊಸೀಜರ್ಸ್, ಅರೆಸ್ಟ್ ಪ್ರೊಸೀಜರ್ ವಗೇರ ಮಾಡಿಕೊಂಡು ಎವಿಡೆನ್ಸಸ್ ವಗೇರ ಏನಿದೆ ಅದನ್ನು ಕಲೆಕ್ಟ್ ಮಾಡಿ ಕ್ಲೋಸ್ ಮಾಡ್ತೀವಿ ಕೇಸ್. ಅಸಲಿಗೆ ಮೃತ ಮಾರುತೇಶ, ಆರೋಪಿಗಳಾದ ವಿನೋದ್ ಗೌಡ ಮತ್ತು ಅಭಿಷೇಕ ಮೂವರು ಕುಚುಕು ಗೆಳೆಯರು. ರಾತ್ರಿ ಆದ್ರೆ ಸಾಕು ಮೂವರಿಗೂ ಎಣ್ಣೆ ಬೇಕೇ ಬೇಕಿತ್ತು. ಯಾವಾಗಲೂ ಮೃತ ಮಾರುತೇಶ ಎಲ್ಲರನ್ನ ಜೊತೆ ಕರೆದುಕೊಂಡು ಹೋಗಿ ಕಂಠ ಪೂರ್ತಿ ಕುಡಿಸ್ತಾ ಇದ್ದ. ಆದ್ರೆ ಅದರ ಬಿಲ್ ಕೂಡ ಮಾರುತೇಶನೇ ಕೊಡ್ತಾ ಇದ್ದ. ಇತ್ತೀಚೆಗೆ ಮಾರುತೇಶ ಬಿಲ್ ಕೊಡೋಕೆ ಹಿಂದೇಟು ಹಾಕಿದ್ದ. ಸಾಲದು ಅಂತ ವಿನೋದ್ ಹಾಗೂ ಅಭಿಷೇಕ್ಗೆ ಗೇಲಿ ಮಾಡಿ ಹೀಯಾಳಿಸಿದ್ನಂತೆ. ಇದೇ ವಿಚಾರದಲ್ಲಿ ಮಾರುತೇಶ 2 ಸ್ನೇಹಿತರಿಗೆ ಹೊಡೆದಿದ್ನಂತೆ. ಇದರಿಂದ ಕೆರಳಿದ ಆರೋಪಿಗಳು ಮಾರುತೇಶನ ಕತೆ ಮುಗಿಸಲು ಸ್ಕೆಚ್ ಹಾಕಿದ್ರು. ಜನವರಿ 29ನೇ ತಾರೀಕು ಮಾರುತೇಶ್ನನ್ನ ಕರೆದುಕೊಂಡು ಚಿಕ್ಕಬಳ್ಳಾಪುರ ನಗರ ಹೊರವಲಯದಲ್ಲಿರುವ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋಗಿದ್ದಾರೆ. ಅಲ್ಲಿ ಕುಡಿದದ್ದು ಸಾಲದು ಅಂತ ಅಲ್ಲಿ ಮದ್ಯ ಪಾರ್ಸಲ್ ತೆಗೆದುಕೊಂಡು ಹೋಗಿ ಮರ್ಸನಹಳ್ಳಿ ಬಳಿ ಪಾಳು ಬಿದ್ದ ವಸತಿ ಬಡಾವಣೆಯೊಂದರಲ್ಲಿ ಎಷ್ಟು ಕುಡಿತೀಯ ಕುಡಿ ಅಂತ ಮಾರುತೇಶನಿಗೆ ಪ್ರಜ್ಞೆ ತಪ್ಪುವಷ್ಟು ಎಣ್ಣೆ ಕುಡಿಸಿದ್ದಾರೆ. ಆಗ ನಮಗೆ ಗೇಲಿ ಮಾಡ್ತೀಯಾ ಅಂತ ಬಿಯರ್ ಬಾಟಲಿಯಿಂದ ಮನಸೋ ಇಚ್ಛೆ ಮುಖಾಮೂತಿ ನೋಡದೆ ಚುಚ್ಚಿ ಗುರುತು ಕಾಣಿಸಿದ ಹಾಗೆ ಬರ್ಬರವಾಗಿ ಕೊಲೆ ಮಾಡಿರೋ ಸತ್ಯ ಬಯಲಾಗಿದೆ. ನೋಡಿ, ಇದು ಆರೋಪಿ ಅವ್ರದ್ದು ಪರಿಚಯ ಇದೆ ಮೊದಲಿಂದ ವಿಕ್ಟಿಮ್ ಜೊತೆಗೆ. ಸೊ ಈ ಮರ್ಡರ್ ಆದಮೇಲೆ 29th ಮರ್ಡರ್ ಮಾಡಿದ್ದಾರೆ. ಬಟ್ ಇದು ಪೊಲೀಸ್ ಗಮನಕ್ಕೆ ಬಂದಿದೆ 31st. ಸೊ ಪೊಲೀಸ್ಗೆ ಕೂಡ ಪಬ್ಲಿಕ್ಕಿಂದ ಮತ್ತು ಬೇರೆ ಇನ್ಫಾರ್ಮರ್ಸಿಂದ ಈ ಥರ ಮಾಹಿತಿ ಬಂದಿದೆ ಕಿ ಯಾರು ಒಬ್ಬರು ಕುಡಿತಾ ಇದ್ದಾರೆ ಮತ್ತು ಬಾರಲ್ಲಿ ಅಥವಾ ಪಬ್ಲಿಕ್ ಪ್ಲೇಸಲ್ಲಿ ಈ ವಿಚಾರ ಬಗ್ಗೆ ಏನಾದರೂ ಮಾತಾಡಿದ್ದಾರೆ
ಕಿ ನಮ್ಮಿಂದ ಏನು ಮರ್ಡರ್ ವಗೇರ ಆಗಿದೆ ಈ ಥರ ಮಾತಾಡಿದ್ದಾರೆ, ಪಬ್ಲಿಕ್ಗೆ ಗಮನಕ್ಕೆ ಬಂದಿದೆ ಕಿ ಯಾರು ಈ ಥರ ಮಾತಾಡಿದ್ದಾರೆ. ಸೊ ಆಮೇಲೆ ಪೊಲೀಸ್ಗೆ ಯಾರು ಪಬ್ಲಿಕ್ ಇನ್ಫಾರ್ಮ್ ಮಾಡಿದ್ದಾರೆ. ಸೊ ನಾವು ಬೇಗ ಫಸ್ಟ್ ಬಾಡಿಗೆ ಟ್ರೇಸ್ ಮಾಡಿದ್ದೀವಿ ಕಿ ಈ ಥರ ಕ್ಲೇಮ್ ಮಾಡ್ತಾ ಇದ್ದೀರಾ ಯಾರು. ತೋ ಫಸ್ಟ್ ಲೊಕೇಶನ್ ನಮಗೆ ಏನು ಗೊತ್ತಾಗಿದೆ ಇನ್ಫಾರ್ಮೇಷನ್ ಪ್ರಕಾರ ನಾವು ಆ ಲೇಔಟ್ ಹತ್ರ ಕಳಿಸಿ ಬಾಡಿಗೆ ಪತ್ತೆ ಮಾಡಿದ್ದೀವಿ ಫಸ್ಟ್. ಆಮೇಲೆ ಇವರಿಗೆ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಅವರದು ನಂಬರ್ ವಗೇರ ಕಲೆಕ್ಟ್ ಮಾಡಿ CCTV ವಗೇರ ಚೆಕ್ ಮಾಡಿ ಬಾರ್ ಹತ್ರ ಇವರಿಗೆ ಕೂಡ 2 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಸರ್ ಎಲ್ಲಿ ಸಿಕ್ಕಿದೆ ಸರ್? ಇದೇ ನಮ್ಮ ಡಿಸ್ಟಿಕಲ್ಲಿ ಸಿಕ್ಕಿದೆ. ಅವರು ಆಬ್ಸ್ಕಾಂಡಿಂಗ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ನಮ್ಮ ಟೀಮ್ ಅವ್ರದ್ದು ಲೊಕೇಶನ್ ವಗೇರ ತಗೊಂಡು ಅವ್ರದ್ದು ಫಾಲೋ ಮಾಡಿ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ ರಾತ್ರಿ ಟೈಮ್. ಇನ್ನು ಸ್ನೇಹಿತನ ಕೊಲೆ ಮಾಡಿ ಸ್ನೇಹಿತನ ಬೈಕನ್ನೇ ತೆಗೆದುಕೊಂಡು ಬಂದು ಬಾರ್ ಬಳಿ ನಿಲ್ಲಿಸಿದ್ರು. ಎಲ್ಲಿ ಗೊತ್ತಾಗುತ್ತೆ ಅಂತ ಮರುದಿನ ಮತ್ತೆ ಬೈಕನ್ನು ತೆಗೆದುಕೊಂಡು ಹೋಗಿ ಕೊಲೆ ನಡೆದ ಸ್ಥಳದಲ್ಲಿ ಬಿಟ್ಟಿದ್ರು. ಆದರೆ ಆರೋಪಿಗಳು ಚಾಪೆ ಕೆಳಗೆ ತೂರಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರಿ ಆರೋಪಿಗಳ ಎಡೆಮುರಿ ಕಟ್ಟಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ವಾರದಲ್ಲೇ ನೀಡಿದ್ದ ಭರವಸೆಯಂತೆ ಇಲ್ಲೊಬ್ಬ ಶಾಸಕರು ಮುಂದೆ ನಿಂತು ರಸ್ತೆ ದುರಸ್ತಿ ಪಡಿಸಿ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡುವ ಕೆಲಸ ಮಾಡಿದ್ದಾರೆ. ಅದ್ಯಾರು ಅಂತೀರಾ? ಈ ವರದಿ ನೋಡಿ. ಹೀಗೆ ಜನರ ಮಧ್ಯೆ ಕುಳಿತು ಜನಸಾಮಾನ್ಯರಂತೆ ಸಾರ್ವಜನಿಕ ಕಷ್ಟಗಳನ್ನ ಕೇಳುತ್ತಿರುವ ಇವರು ಚಿಕ್ಕಬಳ್ಳಾಪುರ ತಾಲೂಕಿನ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್. ಆಸ್ತಿ ಅಂತಸ್ತು ಅಧಿಕಾರ ಬಂದ ಮೇಲೆ ಕೆಲ ರಾಜಕಾರಣಿಗಳು ಮತ ಕೊಟ್ಟ ಮತದಾರರನ್ನೇ ಮರೆತು ಬಿಡುತ್ತಾರೆ. ಅಂತಹದ್ರಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಬಡವರ ಪರ ನಿಂತು ನಮ್ಮ ಊರಿಗೆ ನಮ್ಮ ಶಾಸಕರು ಎಂಬ ಕಾರ್ಯಕ್ರಮದ ಮೂಲಕ ಪ್ರತಿ ಹಳ್ಳಿಗೂ ತೆರಳಿ ಬಡವರ ಕಷ್ಟಗಳನ್ನ ಕೇಳಿ ಅಲ್ಲೇ ಪರಿಹರಿಸುವ ಕೆಲಸ ಮಾಡುತ್ತಿದ್ದಾರೆ. ಕಳೆದ 3 ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ ತಾಲೂಕಿನ ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಾಯಕನಹಳ್ಳಿ, ಕೊಮ್ಮಲಮರಿ, ದಿನ್ನಹಳ್ಳಿ ಗ್ರಾಮಗಳಿಗೆ ಭೇಟಿ ಕೊಟ್ಟಾಗ ಸಾರ್ವಜನಿಕರಿಂದ ಮೂಲಭೂತ ಸೌಕರ್ಯ, ರಸ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯದ ವ್ಯವಸ್ಥೆಗೆ ಮನವಿ ಮಾಡಿದ್ರು. ಅದರಂತೆ ವಾರ ಕಳೆಯುವ ಮುನ್ನವೇ ಶಾಸಕ ಪ್ರದೀಪ್ ಈಶ್ವರ್ ಸ್ಥಳದಲ್ಲೇ ನಿಂತು ರಸ್ತೆಯನ್ನ ಸರಿಪಡಿಸಿ ಬಸ್ ಸಂಚಾರಕ್ಕೆ ಸುಗಮ ಮಾಡಿಕೊಟ್ಟಿದ್ದಾರೆ. ಅಲ್ಲ ಏನಿಲ್ಲ, ಸ್ವಲ್ಪ ಹಂಸ ಹಾಕ್ಬಿಟ್ಟು ಕ್ರಾಸಿಂಗ್ ಎಲ್ಲ ಸಿಗ್ನಲ್ ಬೋರ್ಡ್ ಯಾರು ಹಾಕ್ತಿರಲ್ಲ? ಎಷ್ಟು ದಿನದಲ್ಲಿ ಆಗ್ತಿಲ್ಲ ಸರ್? 2 ದಿನ ಅಂದರೆ, ಯಾಕೆಂದರೆ ಊರವರೆಲ್ಲ ಇಲ್ಲೇ ಇದ್ದಾರೆ. ಮತ್ತೆ ఇప్పుడు ఒకేకి ఇప్పుడు మీ ఊరికి వచ్చి రోడ్ ఎత్తిలేదు అనుకో ఏం పెద్దగా వచ్చిపో ఏంటి కప్ప అంత మాత్రం ఏంటి కాపరాల్సిందే. సరిపోతుందా? అంతా మీ ఆశీర్వాదం ఉండాలా గెలిచి రాకుందాక. ಇನ್ನು ಚಿಕ್ಕನಾರಪ್ಪನಹಳ್ಳಿ, ಕೊಂಬಲಮರಿ, ದಿನ್ನೇಹಳ್ಳಿ ಗ್ರಾಮದವರು ವಿದ್ಯಾರ್ಥಿಗಳು ಬೊಮ್ಮನಹಳ್ಳಿ ಕ್ರಾಸ್ ಬಳಿ ನಡೆದುಕೊಂಡು ಬಂದು ಬಸ್ ಹತ್ತಿ ಹೋಗುವ ಪರಿಸ್ಥಿತಿ ಇತ್ತು. ಗ್ರಾಮಸ್ಥರ ಮನವಿಯಂತೆ ಶಾಸಕ ಪ್ರದೀಪ್ ಈಶ್ವರ್ ಕೋಳಿ ಕೂಗುವ ಮುನ್ನವೇ ಬೊಮ್ಮನಹಳ್ಳಿ ಗೇಟ್ ಬಳಿ ಬಂದು ಗ್ರಾಮಸ್ಥರ ಜೊತೆ ಟೀ ಕುಡಿದು ಬ್ರೇಕ್ಫಾಸ್ಟ್ ಟೈಮ್ಗೆ ಗುಡಿಬಂಡೆ ರಸ್ತೆ ಬೊಮ್ಮಗನಹಳ್ಳಿ ಕ್ರಾಸ್ ಬಳಿಯಿಂದ ಬಸ್ ಸಂಚಾರಕ್ಕೆ ಸೂಕ್ತ ತಾತ್ಕಾಲಿಕ ರಸ್ತೆ ನಿರ್ಮಾಣ ಮಾಡಿತು. ಈ ಭಾಗದ ವಿದ್ಯಾರ್ಥಿಗಳಿಗೆ ಸುಗಮವಾಗಿ ಸಂಚಾರ ಮಾಡಲೆಂದು ಸ್ವತಃ ಶಾಸಕ ಪ್ರದೀಪ್ ಈಶ್ವರ್ ಅವರೇ ನಿಂತು ಕೆಲಸ ಮಾಡಿಸಿದ್ದಾರೆ.
ಭಾಗದ ವಿದ್ಯಾರ್ಥಿಗಳು ಅಳಲು ತೋಡ್ಕೊಂಡಿದ್ರು. ಮೂಲಭೂತವಾದಂಥ ರಸ್ತೆ ವ್ಯವಸ್ಥೆ ಇಲ್ಲ ಮತ್ತು ಬಸ್ ವ್ಯವಸ್ಥೆ ಇಲ್ಲ ಅಂತ ಕೇಳ್ಕೊಟ್ಟಿದ್ರು. ಈಗ ಅದು ಸ್ಪಂದಿಸಿದರೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಏನಂತ ಹೇಳಿದ್ರು? ಈ ಬೊಮ್ಮಗಾನಹಳ್ಳಿ ಸಮೀಪ ಬರೋ ಕೊಮ್ಮಲ್ಮರಿ, ಚಿಕ್ಕನಾರಪನಹಳ್ಳಿ, ದಿನ್ನಹಳ್ಳಿ ಹತ್ರ ಲಾಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದೆ. ಈ ರಸ್ತೆ ತುಂಬ ಡೀಪ್ ಆಗಿತ್ತು. ಅಂದರೆ ಸಡನ್ನಾಗಿ ವೆಹಿಕಲ್ ಬಂದುಬಿಟ್ರೆ ವೆಹಿಕಲ್ ಪಲ್ಟಿ ಹೊಡೆದ್ಬಿಡೋದು, ಅಷ್ಟು ಡೌನ್ ಹಂಗಿತ್ತು ಸ್ಲೀಪ್, ಮತ್ತು ಅಪಘಾತಗಳಾಗುತ್ತೆ ಅಂತ ಕೇಳಲ್ಪಟ್ಟಿದ್ವಿ. ಮತ್ತು ನಾನು ಬಸ್ ಬೇಕು ಅಂತ ಹೇಳಿದರು. KSRTC ಅವ್ರನ್ನೂ ಕಳಿಸ್ದೆ. ಅವ್ರು ಇದ್ಕೊಂಡು ಸರ್ ಅದು ತುಂಬ ಡೌನ್ ಇದೆ, ಏನಾದರೂ ಮಾಡಬೇಕು ಅಂತ. ಮತ್ತು ಈ ರಸ್ತೆ 2 ಕಿಲೋಮೀಟ್ರ್ ಇದೆ, ದಿನ್ನಹಳ್ಳಿದು 700 ಮೀಟ್ರ್ ಇದೆ. 2 ಕಿಲೋಮೀಟ್ರಿಗೆ ಇದಕ್ಕೊಂದು 2 ಕೋಟಿ ರೂಪಾಯಿ ಬೇಕು, ಅದಕ್ಕೊಂದು 70 ಲಕ್ಷ ಬೇಕು ರೋಡ್ ಹಾಕೋಕ್ಕೆ, 2.5 ಕೋಟಿ ಬೇಕಾಗ್ತದೆ. ಆದರೆ ಈ ಅನುದಾನ ಬರೋಕ್ಕೆ ನನಗೆ ಇನ್ನೂ ಒಂದು 6 ತಿಂಗಳು ಟೈಮ್ ಆಗುತ್ತೆ. ಹಾಗೆ ಅಂತ ಬಸ್ಸನ್ನು ಅಲ್ಲಿವರೆಗೂ ಡಿಲೇ ಮಾಡೋಕ್ಕಾಗಲ್ಲ ಅಂತ ಈಗ ಇಮಿಡಿಯೇಟಾಗಿ ನಾನು MLA ಗ್ರ್ಯಾಂಟಲ್ಲಿ ಒಂದಷ್ಟು ಲಕ್ಷ ಅನುದಾನ ತಂದು ಈ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ತುಮಕುಂಟೆ ಮಂಜಣ್ಣ ಅನ್ನೋ ಕಾಂಟ್ರಾಕ್ಟರ್ ಅವರು ಇದನ್ನು ಮಾಡ್ತಿದ್ದಾರೆ. ಈಗ ಬಸ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅದಾದಮೇಲೆ ಇನ್ನೊಂದು 6 ತಿಂಗಳಲ್ಲಿ ಈ ರಸ್ತೆ ಎಲ್ಲ ಹಾಕಿಸ್ತೀವಿ. ಮತ್ತು ರೇಣುಮಕ್ಕಳಲ್ಲಿ ಇದು ಈದ್ಗಾಗೆ ದಾರಿ ಕೇಳಿದ್ರು, ಅದಕ್ಕೂ 30 ಲಕ್ಷ ಹಾಕಿದ್ದೀನಿ. ಅದು ಇನ್ನೊಂದು 3 ದಿನದಲ್ಲಿ ಗುದ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ಈ ರೋಡಲ್ಲಿ ಹಂಸ್ ಕೇಳಿದ್ರು, ರೇಣುಮಕ್ಕಳಹಳ್ಳಿ ಹತ್ರ ಮತ್ತು ಬೊಮ್ಮಗಾನಹಳ್ಳಿ ಹತ್ರ ಹಂಸು, ಇಲ್ಲಿ 2 ಹಂಸ್ ಬೇಕು, ಆ ಕಡೆಯಿಂದ ಒಂದು ಈ ಕಡೆಯಿಂದ ಒಂದು ರೇಣುಮಕ್ಕಳಹಳ್ಳಿಗೆ. ಆದರೆ PWDನ ಕೇಳಿದಾಗ ಈಗ ಟಾರ್ ಅವೈಲಬಿಲಿಟಿ ಸಮಸ್ಯೆ ಇತ್ತು. ಸೊ ಅದು ಬರೋಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ನಾನು ನ್ಯಾಷನಲ್ ಹೈವೇ ಮಲ್ಲಿಕಾರ್ಜುನ್ ಸರ್ಗೆ ರಿಕ್ವೆಸ್ಟ್ ಮಾಡಿದೆ. ಸರ್ ದಯವಿಟ್ಟು ಹಿಂಗೊಂದು ಲೋಡ್ ಟಾರ್ ಏನಾದರೂ ಕೊಟ್ಟರೆ ನಾವು ಇಲ್ಲಿ ಹಾಕ್ಸ್ತೀವಿ ಅಂತ. ಅವ್ರು 2 ದಿನದಲ್ಲಿ ಟಾರ್ ಪ್ಲ್ಯಾಂಟಿಂದ ನಾನೊಂದು ಲೋಡು 25,000 ರೂಪಾಯಿ ಆಗುತ್ತೆ, ಒಂದು ಕಳಿಸ್ಕೊಡ್ತೀನಿ ಸರ್, ತಾವು ಹಾಕ್ಸ್ಕೊಳ್ಳಿ ಅಂತ. ಆ ಟಾರ್ ಲೋಡ್ ತಂದು 3ನೇ ದಿನ ಇಲ್ಲ 4 ಹಂಸ್ ಹಾಕ್ಸ್ತೀವಿ. ಇದೇನಿಲ್ಲ, ಒಂದು MLA ಕರೆಕ್ಟಾಗಿ ಇನ್ವಾಲ್ವ್ ಆದರೆ ನಮ್ಮ ಕೈಲಾಗಿದ್ದು ಬದಲಾವಣೆ ಮಾಡ್ಬೋದು ಸರ್. ಈಗ ಬೇರೆ ವಿಚಾರಗಳು, ಸಾರ್ವಜನಿಕರ ಸಮಸ್ಯೆಗಳಿಗೆ ಬೇಗ ಲೇಟಾಗಿ ರಿಯಾಕ್ಟ್ ಆಗ್ತೀರಿ ಅನ್ನೋ ಗೊತ್ತಿಲ್ಲ, ಬಟ್ ವಿದ್ಯಾರ್ಥಿಗಳ ಸಮಸ್ಯೆ ಅಂತ ಬಂದಾಗ ಬೇಗ ರಿಯಾಕ್ಟ್ ಆಗ್ತಿದ್ದಾರೆ ಯಾಕೆ ಅಂತ ನಾನು ಅವರಿಂದ ಮೇಲೆ ಬಂದವನಷ್ಟು. ಒಟ್ಟಾರೆ ಶಾಸಕ ಪ್ರದೀಪ್ ಈಶ್ವರ್ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ವಿದ್ಯಾರ್ಥಿಗಳ ವಿಚಾರ ಅಂತ ಬಂದಾಗ ತಾವೇ ಮುಂದೆ ನಿಂತು ಕೆಲಸ ಮಾಡಿಸಿ ವಿದ್ಯಾರ್ಥಿಗಳ ಬೆನ್ನ ಹಿಂದೆ ನಿಲ್ತಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಮಂಚೇನಹಳ್ಳಿ ತಾಲೂಕಿನ RI ಮಂಜುಳಾ ಅವರ ಭ್ರಷ್ಟಾಚಾರ ಮತ್ತು ಅಧಿಕಾರ ದುರುಪಯೋಗ ಆರೋಪ ಬಗ್ಗೆ MMTV ವರದಿ ಮಾಡಿದ ಬೆನ್ನಲ್ಲೇ ಜಿಲ್ಲಾಧಿಕಾರಿ PN ರವೀಂದ್ರ ಅವರು RI ವಿರುದ್ಧ ತನಿಖೆಗೆ ಸೂಚಿಸಿದರು. ತನಿಖೆಯಲ್ಲಿ RI ಮಂಜುಳಾ ಅವರು ಅಧಿಕಾರ ದುರುಪಯೋಗ ಪಡಿಸಿಕೊಂಡಿರುವುದು ಸಾಬೀತಾಗಿದ್ದು ಜಿಲ್ಲಾಧಿಕಾರಿ ಅಮಾನತು ಆದೇಶ ಹೊರಡಿಸಿದ್ದಾರೆ. ಈ ಕುರಿತು ಒಂದು ವರದಿ. ಸೈನು ಆಗೋಯ್ತಲ್ಲ, ನಾನು ತಂದ್ಕೊಡ್ಬೇಕಲ್ಲ ಇವ್ರದ ನಮ್ಮದ ಮೇಡಮ್, ಅವ್ರದ್ದು 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 ಸೈನು ಆಗೋಯ್ತಲ್ಲ, ನಾನು ತಂದ್ಕೊಡ್ಬೇಕಲ್ಲ ಇವ್ರದ ನಮ್ಮದ ಮೇಡಮ್, ಅವ್ರದ್ದು. ಹೌದು ವೀಕ್ಷಕರೇ, ಮಂಚೇನಹಳ್ಳಿ ತಾಲೂಕಿನ ರೆವಿನ್ಯೂ ಇನ್ಸ್ಪೆಕ್ಟರ್ ಮಂಜುಳಾ ಮೇಡಮ್ ರವರ ಮೇಲೆ ಸಾರ್ವಜನಿಕರಿಂದ ನಕಲಿ ದಾಖಲೆ ಸೃಷ್ಟಿಸಿ ಯಾರದ್ದೋ ಹೆಸರಿನ ಖಾತೆಗಳನ್ನು ಇನ್ಯಾರದ್ದೋ ಹೆಸರಿಗೆ ಬದಲಾವಣೆ ಮಾಡಿರೋ ವಿಚಾರವಾಗಿ ಕುರಿತು ಹಾಗೂ ಲಂಚದ ವಿಚಾರವಾಗಿ ಗಂಭೀರ ಆರೋಪಗಳು ಕೇಳಿಬಂದಿತ್ತು. ಅದರಂತೆ MMTV ವಾಹಿನಿಯಲ್ಲಿ ಆರೋಪಗಳ ವರದಿಯನ್ನು ವಿಸ್ತೃತವಾಗಿ ಬಿತ್ತರಿಸಲಾಗಿತ್ತು. ಇದು ಮೇಲಧಿಕಾರಿಗಳವರೆಗೂ ತಲುಪಿತ್ತು. ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಹಣದ ಆಸೆಗೆ ಯಾರದ್ದೋ ಜಮೀನು ಇನ್ಯಾರಿಗೋ ಮಾಡಿಕೊಟ್ಟದ್ದು ಎಷ್ಟರ ಮಟ್ಟಿಗೆ ನ್ಯಾಯ? ಅಕ್ರಮ ಖಾತೆ ವಿಚಾರವಾಗಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿರೋ ಆರೋಪ ಇದೀಗ ಸಾಬೀತಾಗಿದೆ. ಅಂದಹಾಗೆ ಮಿಣಕನಗುರ್ಕಿ ಗ್ರಾಮದ 442 ಸರ್ವೆ ನಂಬರ್ನಲ್ಲಿದ್ದ 1.15 ಎಕರೆ ಜಮೀನು ಮಾಲೀಕ ಮಸ್ತಾನ್ ಸಾಬಿಯನ್ನ ಬದುಕಿರುವಾಗಲೇ ಸತ್ತಂತೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಶಾನು ಎಂಬುವರಿಗೆ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ರು. ಈ ವಿಚಾರದ ಬಗ್ಗೆ MMTV ಸುದೀರ್ಘ ವರದಿ ಮಾಡಿ ಮೇಲಧಿಕಾರಿಗಳ ಕಣ್ಣು ತೆರೆಸುವ ಕೆಲಸ ಮಾಡಿತ್ತು. ಅದಲ್ಲದೆ RI ಮಂಜುಳಾರವರು ನಾನು ನಿಷ್ಠಾವಂತೆ ಪ್ರಾಮಾಣಿಕಳು ಅಂತ MMTV ವರದಿಗಾರನ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಕಾನೂನು ಕ್ರಮ ವಹಿಸುವಂತೆ ಮನವಿ ಮಾಡಿದ್ರು. ಆದರೆ ಅವರ ಬೇಳೆ ಬೇಯಲಿಲ್ಲ. ಇವರ ಅಸಲಿ ಮುಖವಾಡವನ್ನ ವರದಿಗಳ ಮೂಲಕ MMTV ವಾಹಿನಿ ಕಳಚಿದೆ. ಅದರಲ್ಲಿ RI ಅಕ್ರಮ ಅಧಿಕಾರಿಗಳ ತನಿಖೆಯಲ್ಲಿ ಬಟಾಬಯಲಾಗಿದ್ದು ಜಿಲ್ಲಾಧಿಕಾರಿ PN ರವೀಂದ್ರ ಅವರು ಶಿಸ್ತು ಕ್ರಮ ಮತ್ತು ಕರ್ತವ್ಯ ಲೋಪ ಎಸಗಿರುವ ಸಾಬೀತಾಗಿರೋದ್ರಿಂದ ಸರ್ಕಾರಿ ಸೇವೆಯಿಂದ ಅಮಾನತು ಆದೇಶ ಹೊರಡಿಸಿದ್ದಾರೆ. ಇದು MMTVಯ ಬಿಗ್ ಇಂಪ್ಯಾಕ್ಟ್. ಮಂಚೇನಹಳ್ಳಿ ತಾಲೂಕಿನಲ್ಲಿ ಮಂಚೇನಹಳ್ಳಿ ಹೋಬಳಿಯಲ್ಲಿ ರಾಜಸ್ವ ನಿರೀಕ್ಷಕರಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದಂಥ ಶ್ರೀಮತಿ N ಮಂಜುಳಾ ಅವರು ಅವ್ರ ಮೇಲೆ ಅಕ್ರಮ ಖಾತೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಬಂದಿತ್ತು. ಇದರ ಬಗ್ಗೆ ಪರಿಶೀಲನೆ ಮಾಡಿ ವರದಿಯನ್ನು ಸಲ್ಲಿಸಲಿಕ್ಕೆ
ಚಿಕ್ಕಬಳ್ಳಾಪುರ ಎ ಸಿ ಅವರಿಗೆ ನಿರ್ದೇಶನವನ್ನು ಕೊಡಲಾಗಿತ್ತು. ಎ ಸಿ ಅವರು ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ವರದಿಯನ್ನು ಸಲ್ಲಿಸಿ ಅಕ್ರಮವಾಗಿ ಖಾತೆ ಮಾಡಿರ್ತಕ್ಕಂಥದ್ದು ಸಾಬೀತಾಗಿದೆ ಅಂತಕ್ಕಂಥ ವಿಷಯದಲ್ಲಿ ನಮಗೆ ವರದಿಯನ್ನು ಕೊಟ್ಟು ಅವ್ರ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿಬಿಟ್ಟು ವರದಿಯನ್ನು ನಮಗೆ ನೀಡಿದರು. ಸೊ ಹಾಗಾಗಿ ಪಂಚನಹಳ್ಳಿ ಹೋಬಳಿ ಮಿಣಗಿನಗುರ್ಕಿ ಗ್ರಾಮದ ಸರ್ವೆ ನಂಬರ್ 445ರಲ್ಲಿ 1 ಎಕರೆ 15 ಗುಂಟೆ ಜಮೀನನ್ನು ಮಸ್ತಾನ್ ಸಾಬಿ ಬಿನ್ ಅಬ್ದುಲ್ ಸಾಬಿ ಅವರ ಹೆಸರಿನಿಂದ ಶಾನೋ ಕೋಮ್ ಲೇಟ್ ನಜೀರ್ ಪಾಷಾ ಅಂತಕ್ಕಂಥ ಹೆಸರಿಗೆ ಅಕ್ರಮ ಖಾತೆ ಮಾಡಿರ್ತಕ್ಕಂಥದ್ದು ಕಂಡು ಬಂದಿರೋದರಿಂದ ಇವರು ನಿಯಮಾನುಸಾರ ಕ್ರಮವಹಿಸದೆ ನಿಯಮವನ್ನು ಮೀರಿ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪದ ಮೇಲೆ ಅವರಿಗೆ ಶಿಸ್ತು ಕ್ರಮವನ್ನು ಜರುಗಿಸಲಾಗಿದೆ. ಇವರನ್ನು ಸೇವೆಯಿಂದ ಅಮಾನತನ್ನು ಮಾಡಲಾಗಿದೆ. ಇನ್ನು ಮಂಚೇನಹಳ್ಳಿ ತಾಲೂಕಿನ ಜನ ಈ ರೆವಿನ್ಯೂ ಇನ್ಸ್ಪೆಕ್ಟರ್ ಮಂಜುಳಾ ಲಂಚಾವತಾರದಿಂದ ನೊಂದು ಬೆಂದಿದ್ರು. ಅದಲ್ಲದೆ ಜಮೀನು ಅಕ್ರಮ ಖಾತೆ ಮಾಡಿದ್ದಲ್ಲದೆ ಕೇಳಲು ಹೋದ ಮಸ್ತಾನ್ ಸಾಬಿ ಮತ್ತು ಅವರ ಮಗನ ಮೇಲೆ ದರ್ಪದ ಮಾತುಗಳನ್ನಾಡಿ ಸರ್ಕಾರಿ ಅಧಿಕಾರಿ ಎಂಬುದನ್ನು ಮರೆತು ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಇವರೊಬ್ಬ ಸರ್ಕಾರಿ ಅಧಿಕಾರಿಯ ಎಂಬ ಪ್ರಶ್ನೆ ಮೂಡುವಂತೆ ಮಾಡಿದ್ರು. ರೆವಿನ್ಯೂ ಇನ್ಸ್ಪೆಕ್ಟರ್ ಮಂಜುಳಾರವರ ಈ ಎಲ್ಲ ಸಂಗತಿಗಳ ಕುರಿತು MMTV ಸುದೀರ್ಘವಾದಂಥ ಸುದ್ದಿ ಮಾಡಿ ಸಾರ್ವಜನಿಕರ ಪರ ನಿಂತು ಕೆಲಸ ಮಾಡಿತ್ತು. ಸರ್ಕಾರಿ ಕೆಲಸ ದೇವರ ಕೆಲಸ ಎಂಬ ಮಾತಿಗೆ ಇವರು ತದ್ವಿರುದ್ಧವಾಗಿದ್ದರು. ಈಗ ಪಾಪದ ಕೊಡ ತುಂಬಿದ್ದು ಅಮಾನತು ಆಗಿದ್ದಾರೆ. MMTV ತಂಡ ಮತ್ತಷ್ಟು ಸಮಾಜಪರಮುಖಿ ಕೆಲಸ ಮಾಡಲಿ ಎಂದು ಜಿಲ್ಲಾಧಿಕಾರಿ PN ರವೀಂದ್ರ ತಿಳಿಸಿದ್ದಾರೆ. MMTV ಈ ವಿಷಯವಾಗಿ ಏನು ನೀವು ಸುದ್ದಿಯನ್ನು ಮಾಡಿದ್ರಿ, ಈಗ ಸುದ್ದಿವಾಹಿನಿಗಳು ಇರ್ತಕ್ಕಂಥದ್ದೇ ಏನು ಸಮಾಜದಲ್ಲಿ ಈ ಥರ ಘಟನೆಗಳು ನಡೆದಾಗ ಅದನ್ನು ಜಿಲ್ಲಾಡಳಿತದ ಗಮನಕ್ಕೆ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ವಿ. ಇದರ ಆಧಾರದ ಮೇಲೆ ಮತ್ತು ಏನು ಒಂದು ದೂರುಗಳು ಕೂಡ ಇಲ್ಲಿ ನಮ್ಮಲ್ಲಿ ದಾಖಲಾಗಿತ್ತು. ಅವೆಲ್ಲವುಗಳ ಆಧಾರದ ಮೇಲೆ ನಾವು ಅದನ್ನು ಪರಿಶೀಲನೆ ಮಾಡಿ ವರದಿಯನ್ನು ಕೊಡ್ರಿ ಅಂತ ಹೇಳ್ಬಿಟ್ಟು ನಾವು ಕೇಳಿದ್ವಿ. ಹಾಗಾಗಿ MMTV ಕೂಡ ಏನು ತೊಂದರೆಗಳಾಗ್ತಾ ಇದೆ, ಜನರಿಗೆ ಸಾರ್ವಜನಿಕರಿಗೆ ಏನು ತೊಂದರೆಗಳಾಗ್ತಾ ಇರ್ತವೆ, ಆ ತೊಂದರೆಗಳ ಬಗ್ಗೆ ನಮ್ಮ ಗಮನಕ್ಕೆ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೀರ. ಹಾಗಾಗಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮ TV ಏನು ಕೆಲಸ ಮಾಡ್ತಾ ಇದೆ ಶ್ಲಾಘನೀಯ. ಒಟ್ಟಾರೆ ಮಂಚೇನಹಳ್ಳಿ ತಹಸೀಲ್ದಾರ್ ಕಚೇರಿಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಮಂಜುಳಾ ಅಕ್ರಮದ ವಾಸನೆ ಜೋರಾಗಿತ್ತು. ಮಂಚೇನಹಳ್ಳಿ ಜನರಂತೂ ಇವರ ಲಂಚಾವತಾರದಿಂದ ಉಸಿರುಗಟ್ಟಿದಂತೆ ಇದ್ದರು. ಇದೀಗ ರೆವಿನ್ಯೂ ಇನ್ಸ್ಪೆಕ್ಟರ್ ಅಕ್ರಮ ಸಾಬೀತಾಗಿ ಜಿಲ್ಲಾಧಿಕಾರಿಗಳು ಅಮಾನತು ಮಾಡಿದ ಬೆನ್ನಲ್ಲೇ ಸಾರ್ವಜನಿಕರು ಪಟಾಕಿ ಸಿಡಿಸಿ ಸಂಭ್ರಮಿಸುವಷ್ಟು ಖುಷಿಪಟ್ಟಿದ್ದಾರೆ. ಆದರೆ ಒಂದಂತೂ ನಿಜ, MMTV ವಾಹಿನಿ ಎಂದಿಗೂ ಸಹ ಜನರ ಪರವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಗೊಡ್ಡು ಬೆದರಿಕೆಗಳನ್ನು ಒಡ್ಡುವ ಭ್ರಷ್ಟರಿಗೆ MMTV ವಾಹಿನಿ ಕನಸಿನಲ್ಲೂ ಸಹ ಸಿಂಹ ಸ್ವಪ್ನವಾಗಿ ಕಾಡುತ್ತದೆ ಎಂಬುದು RIನ ಅಮಾನತು ಆದೇಶವೇ ಸಾರಿ ಸಾರಿ ಹೇಳುತ್ತದೆ. ಕಳವಾರ ಅರುಣ್ ಜೊತೆ ನಾಸೀರ್, MMTV ನ್ಯೂಸ್, ಮಂಚೇನಹಳ್ಳಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಸಮಸ್ತ ಜನತೆಗೆ ಸ್ವಸ್ತಿಕ್ ವೆಂಚರ್ಸ್ ರವರಿಂದ ಮಕರ ಸಂಕ್ರಾಂತಿ ಹಾಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಸಿಹಿ ಸುದ್ದಿ. ನಿಮ್ಮ ಸ್ವಂತ ಗೃಹ ನಿರ್ಮಾಣದ ಕನಸನ್ನ ನನಸಾಗಿಸಿಕೊಳ್ಳಿ, ಅದು ಕೂಡ 24 ಕ್ಯಾರೆಟ್ನ 10 ಗ್ರಾಂ ಉಚಿತ ಚಿನ್ನದೊಂದಿಗೆ. ಅರೆ, ಎಲ್ಲಿ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 40 ನಿಮಿಷ ಹಾಗೂ ಚಿಕ್ಕಬಳ್ಳಾಪುರ DC ಕಚೇರಿಯಿಂದ 10 ನಿಮಿಷದ ಪ್ರಯಾಣದ ಅಂತರದಲ್ಲಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ 8 ಎಕರೆ ವಿಸ್ತೀರ್ಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ಪ್ರಸ್ತಾಪಿತ 4 ಲೈನ್ ಹೆದ್ದಾರಿಯನ್ನು ಹೊಂದಿಕೊಂಡಂತೆ ಅಭಿವೃದ್ಧಿಗೊಂಡಿದೆ. DC ಕನ್ವರ್ಷನ್ ಜೊತೆಗೆ ಈ ಖಾತಾವುಳ್ಳ 116 ಪ್ರೀಮಿಯಂ ಫ್ಲಾಟ್ಸ್ಗಳು ಸ್ಕ್ವೇರ್ ಫೀಟ್ಗೆ ಕೇವಲ 1699 ರೂಗಳಿಂದ ಪ್ರಾರಂಭ. 24 ಗಂಟೆ CCTV ಕಣ್ಗಾವಲು, 30 ಅಡಿ ಅಗಲದ ಬ್ಲಾಕ್ ಟಾಪ್ ರಸ್ತೆಗಳು, ಲ್ಯಾಂಡ್ ಗಾರ್ಡನ್ ವಾಕಿಂಗ್ ಪಾತ್, ಫ್ರೂಟ್ ಗಾರ್ಡನ್, 24 ಗಂಟೆ ವಿದ್ಯುತ್ ಸಂಪರ್ಕದೊಂದಿಗೆ LED ಸ್ಟ್ರೀಟ್ ಲೈಟ್ಸ್ ಮತ್ತು ಮಕ್ಕಳಿಗೆ ಪ್ರತ್ಯೇಕ ಆಟದ ಮೈದಾನ, 24 ಗಂಟೆಗಳ ನೀರಿನ ಸೌಲಭ್ಯ, ಉತ್ತಮ ಡ್ರೈನೇಜ್ ಮತ್ತು ಪ್ರತ್ಯೇಕ ಸೈಟ್ಗಳಿಗೆ ಸ್ಯಾನಿಟರಿ ಕನೆಕ್ಷನ್ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಿದೆ. ಈ ವಿಶೇಷ ಗೋಲ್ಡನ್ ಆಫರ್ ಮಹಾಶಿವರಾತ್ರಿ ಹಬ್ಬದ ಒಳಗೆ ನೋಂದಣಿ ಮಾಡಿಸಿಕೊಳ್ಳುವ ಗ್ರಾಹಕರಿಗೆ ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ ಮೂಲಕ ನಿಮ್ಮ ಕನಸನ್ನ ಸಾಕಾರಗೊಳಿಸಿಕೊಳ್ಳಿ.
ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ವಿಶ್ವ ಪ್ರಸಿದ್ಧ ಈಶಾ ಫೌಂಡೇಶನ್ ಸ್ವಲ್ಪ ದೂರದಲ್ಲಿಯೇ ಪ್ರಾಕೃತಿಕ ಮಡಿಲಿನ ಬೆಟ್ಟದ ತಪ್ಪಲಿನಲ್ಲಿನ ಪುರಾಣ ಪ್ರಸಿದ್ಧ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿದೆ ಅಡವಿ ಇವೆಂಟ್ ವೆನ್ಯೂ. ಮದುವೆ, ರಿಸೆಪ್ಷನ್, ಹುಟ್ಟುಹಬ್ಬ, ನಾಮಕರಣ, ಗೆಟ್ ಟುಗೆದರ್ ಪಾರ್ಟಿ, ವಾರ್ಷಿಕೋತ್ಸವ ಸೇರಿದಂತೆ ವಿವಿಧ ಶುಭ ಕಾರ್ಯಗಳು ಮಾತ್ರವಲ್ಲದೆ ಕಂಪನಿ ಮೀಟಿಂಗ್, ಸೆಮಿನಾರ್ಗಳಿಗೆ ಹೇಳಿ ಮಾಡಿಸಿದ ಸ್ಥಳವಾಗಿದೆ. 150 ಮಂದಿ ಕುಳಿತುಕೊಳ್ಳುವ ಸಾಮರ್ಥ್ಯವುಳ್ಳ ಸೆಮಿ ಎನ್ಕ್ಲೋಸ್ಡ್ ಪಾರ್ಟಿ ಹಾಲ್, 50 ಮಂದಿ ಕುಳಿತುಕೊಳ್ಳುವ ಸಾಮರ್ಥ್ಯದ ಎನ್ಕ್ಲೋಸ್ಡ್ ಪಾರ್ಟಿ ಹಾಲ್ ಅಥವಾ ಡೈನಿಂಗ್ ಏರಿಯಾ, 1000ಕ್ಕೂ ಹೆಚ್ಚು ಮಂದಿ ಕುಳಿತುಕೊಳ್ಳಬಹುದಾದ ಔಟ್ಡೋರ್ ಸ್ಟೇಜಿಂಗ್ ಏರಿಯಾ ಇರುವ ಏಕೈಕ ಇವೆಂಟ್ ವೆನ್ಯೂ ಅಡವಿ ಇವೆಂಟ್ ವೆನ್ಯೂ. ಕಾರ್ಯಕ್ರಮದ ಸಮಯಕ್ಕೆ ಅನುಗುಣವಾಗಿ ದರ ನಿಗದಿಪಡಿಸಲಾಗಿದೆ. ಅಷ್ಟೇ ಅಲ್ಲ, ಅಕಾಮಿಡೇಷನ್ಗಾಗಿ ರೂಮ್ಗಳು, ಕಾಟೇಜ್ಗಳು ಸಹ ನಿಗದಿತ ದರದಲ್ಲಿ ಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ ಅಡವಿ ಇವೆಂಟ್ ವೆನ್ಯೂ, ವೆಂಚರ್ ಆಫ್ RAC ಔಟ್ಬ್ಯಾಂಡ್, ಗೌರಿಬಿದನೂರು ರಸ್ತೆ, ರಂಗನಾಥ ಸ್ವಾಮಿ ದೇವಸ್ಥಾನ ಹಿಂಭಾಗ, ದಿನ್ನೆ ಹೊಸಹಳ್ಳಿ, ಚಿಕ್ಕಬಳ್ಳಾಪುರ. ದಿ ಹಿಲ್ಸ್ ಟೌನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಇವರು ಕೇವಲ 799 ರುಗಳಿಗೆ ಡೆಕೋರೇಷನ್ ವಿತ್ ಪ್ರೈವೇಟ್ ಥಿಯೇಟರ್ ಅನ್ನ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕೊಡುತ್ತಿದ್ದಾರೆ. ನೀವ್ ಅಂದ್ಕೊಂಡಿರೋ ಸೆಲೆಬ್ರೇಷನ್ ಎಲ್ಲಿ ಹೇಗೆ ಮಾಡಬೇಕು ಅಂತ ಚಿಂತೆನಾ? ಸೆಲೆಬ್ರೇಷನ್ ಒಂದ್ ರೇಂಜ್ ಅಲ್ಲಿ ಇರಬೇಕು ಅಂತ ನಿರೀಕ್ಷೆನಾ? ಊಹೆಗೂ ಮೀರಿದಷ್ಟು ನಿಮ್ಮ ಪ್ರತಿಯೊಂದು ಸೆಲೆಬ್ರೇಷನ್ ಮತ್ತಷ್ಟು ಕಲರ್ಫುಲ್ ಆಗಿ ಮೂಡಿ ಬರಲು ಹೇಳಿ ಮಾಡಿಸಿದ ತಾಣ ದಿ ಹಿಲ್ಸ್ ಟೌನ್ ಪ್ರೈವೇಟ್ ಸೆಲೆಬ್ರೇಷನ್ ವೆನ್ಯೂ. ಸ್ಥಳ ಬೇಬಿ ರಸ್ತೆ, ನಿಯರ್ ಜೂನಿಯರ್ ಕಾಲೇಜ್, ಅಪೋಸಿಟ್ ಕೋಟಕ್ ಮಹೀಂದ್ರ ಬ್ಯಾಂಕ್, 2ನೇ ಮಹಡಿ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಹುಟ್ಟುಹಬ್ಬ, ವಾರ್ಷಿಕೋತ್ಸವ, ಸರ್ಪ್ರೈಸ್ ಪಾರ್ಟಿ, ವೆಡ್ಡಿಂಗ್ ಪ್ರಪೋಸಲ್, ಕ್ಯಾಂಡಲ್ ಲೈಟ್ ಡಿನ್ನರ್, ಆಫೀಸ್ ಮೀಟಿಂಗ್, ನಾಮಕರಣ, ಸೀಮಂತ ಇನ್ನು ಮುಂತಾದ ಶುಭ ಸಮಾರಂಭಗಳಿಗೆ AC ಪಾರ್ಟಿ ಹಾಲ್ ದೊರೆಯುತ್ತದೆ. ಅಷ್ಟೇ ಅಲ್ಲ, ಖಾಸಗಿ ಥಿಯೇಟರ್ ಮತ್ತು ಸಿನಿ ಸೆಲೆಬ್ರೇಷನ್ ಸಮೇತ. ವಾವ್! ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ದಿ ಹಿಲ್ಸ್ ಟೌನ್ ಪ್ರೈವೇಟ್ ಸೆಲೆಬ್ರೇಷನ್ ವೆನ್ಯೂ. ನಮ್ಮ ಮತ್ತೊಂದು ಶಾಖೆ ವಿಳಾಸ ದಿ ಹಿಲ್ಸ್ ಟೌನ್, MG ರಸ್ತೆ, ನಿಯರ್ ಆಕ್ಸಿಸ್ ಬ್ಯಾಂಕ್, ಕೋಲಾರ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. 3 BBQ ರೆಸ್ಟೋ ಕೆಫೆ ನ್ಯೂ ಇಯರ್ ಬಿಗ್ ಸೇಲ್. ರೋಲ್ಸ್, ಸ್ಪೆಷಲ್ ಕಬಾಬ್ ಬೈ 1 ಗೆಟ್ 1 ಜೊತೆಗೆ ಬೈ 2 ಗೆಟ್ 1 ಆಫರ್ಗಳು. ಜೋಡಿಗಳಿಗೆ 10% ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತಮ್ಮ ಐಡಿಯನ್ನು ತೋರಿಸಿದರೆ 10% ರಿಯಾಯಿತಿ. ಅಷ್ಟೇ ಅಲ್ಲ, ನಮ್ಮಲ್ಲಿ ವಿವಿಧ ಕೂಲ್ ಡ್ರಿಂಕ್ಸ್ಗಳು, ಸೂಪ್, ರೋಲ್ಸ್, ಪನ್ನೀರ್, ಫ್ರೆಂಚ್ ಫ್ರೈಸ್, ಮೋಮೋಸ್, ಗೋಬಿ, ಮಶ್ರೂಮ್, ಬೇಬಿಕಾರ್ನ್, ನೂಡಲ್ಸ್, ಚಿಕನ್ ಸ್ಟಾರ್ಟರ್ಸ್, ರೈಸ್ ಐಟಮ್ಸ್ ದೊರೆಯುತ್ತದೆ. ವಿಶೇಷವಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ BBQ ಒರಿಜಿನಲ್ ಟೇಸ್ಟ್, ರೆಡ್ ಹಾರ್ಟ್ BBQ, ರೆಡ್ ಬಟರ್ BBQ, ಲಾಲಿಪಾಪ್ BBQ, ಲೆಗ್ ಪೀಸ್ BBQ, ಬಟರ್ ಲೆಗ್ ಪೀಸ್ BBQ. ಖಾದ್ಯಗಳನ್ನು ಗ್ರಿಲ್ಸ್ಗಳ ಮೇಲೆ ತಯಾರಿಸಿ ಸ್ವಾದಿಷ್ಟಕರ ರುಚಿಯೊಂದಿಗೆ ಪರಿಚಯಿಸುತ್ತಿದ್ದೇವೆ. ನಮ್ಮ ಶಾಖೆಗಳು ಪಾವಗಡ, ಚಿಕ್ಕಬಳ್ಳಾಪುರ, ಕಲ್ಯಾಣದುರ್ಗ, ಬೆಂಗಳೂರು. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ 3 BBQ ರೆಸ್ಟೋ ಕೆಫೆ, BB ರಸ್ತೆ, ಅಪೋಸಿಟ್ ಟು ಗಿರಿಯಾಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050691094. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ AU ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. AU ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ AU ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ, ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ, ಬಾಗೇಪಲ್ಲಿ, BH ರಸ್ತೆ, ಗೌರಿಬಿದನೂರು, KR ರಸ್ತೆ, ಹೊಸಕೋಟೆ.
ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ವಿರುದ್ಧದ ಅರಣ್ಯ ಭೂಮಿ ಒತ್ತುವರಿ ಆರೋಪ ಪ್ರಕರಣದ ಜಂಟಿ ಅಳತೆ ವರದಿ ರಾಜ್ಯ ಸರ್ಕಾರದ ಮೂಲಕ ಹೈಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಕಂದಾಯ ಮತ್ತು ಅರಣ್ಯ ಇಲಾಖೆಗಳು ಜಂಟಿ ಅಳತೆ ವರದಿಯಲ್ಲಿಯೂ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿರುವುದು ಇದೀಗ ಬಹಿರಂಗವಾಗಿದೆ. ಕೋಲಾರದ ಹಿರಿಯ ಕಾಂಗ್ರೆಸ್ ಮುಖಂಡ ರಮೇಶ್ ಕುಮಾರ್ ಅವರ ಜಮೀನು ವಿವಾದಕ್ಕೆ ಇನ್ನೂ ಮುಕ್ತಿ ಸಿಗುವಂತೆ ಕಾಣುತ್ತಿಲ್ಲ. ಶ್ರೀನಿವಾಸಪುರ ತಾಲೂಕಿನ ಹೊಸಹುಡ್ಯ ಗ್ರಾಮದಲ್ಲಿ ರಮೇಶ್ ಕುಮಾರ್ ಖರೀದಿಸಿರುವ ಕೃಷಿ ಭೂಮಿಯು ಅರಣ್ಯ ಇಲಾಖೆಗೆ ಸೇರಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿದ ಪ್ರಕರಣವು ಈಗಾಗಲೇ ಹೈಕೋರ್ಟ್ನಲ್ಲಿ ಇದೆ. 2 ದಶಕಗಳಿಂದಲೂ ಹೈಕೋರ್ಟ್ನಲ್ಲಿ ಇರುವ ಈ ವಿವಾದ ಸಂಬಂಧವಾಗಿ ಜಂಟಿ ಅಳತೆಯನ್ನ ನಡೆಸುವಂತೆ ಕಂದಾಯ, ಸರ್ವೆ ಮತ್ತು ಅರಣ್ಯ ಇಲಾಖೆಗೆ ನಿರ್ದೇಶನ ಕೊಡಲಾಗಿತ್ತು. ಇದೇ ಜನವರಿ 15 ಮತ್ತು 16ರಂದು ನಡೆಸಿದ ಜಂಟಿ ಮಹಜರಿನಲ್ಲಿ ವರದಿಯು ಇದೀಗ ರಾಜ್ಯ ಸರ್ಕಾರದ ಮೂಲಕ ಹೈಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಜಿಲ್ಲಾಧಿಕಾರಿ, ಸರ್ವೆ ಇಲಾಖೆ ಮತ್ತು ಅರಣ್ಯ ಇಲಾಖೆಯು ಸಲ್ಲಿಸಿರುವ ಜಂಟಿ ವರದಿಯಲ್ಲಿ ಒಮ್ಮತವಿದೆ. ಆದರೆ ತಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಸಲ್ಲಿಸಿರುವ ವರದಿಯಲ್ಲಿ ಪರಸ್ಪರ ದೋಷಾರೋಪಗಳು ಎದ್ದು ಕಾಣುತ್ತಿವೆ. ಕೋಲಾರ ಜಿಲ್ಲಾಧಿಕಾರಿ ಮತ್ತು ಸರ್ವೆ ಇಲಾಖೆಯ ಉಪನಿರ್ದೇಶಕರಿಂದ ಏಕಪಕ್ಷೀಯ ವರದಿ ತಯಾರಾಗಿದೆ. ಡಿಸಿ ಮತ್ತು ಡಿಡಿಎಲ್ಆರ್ ಅವರು ಹೈಕೋರ್ಟ್ ಆದೇಶದಂತೆ ವರದಿ ಕೊಟ್ಟಿಲ್ಲ. ಪ್ರತಿವಾದಿ ರಮೇಶ್ ಕುಮಾರ್ ಅವರು ಅರಣ್ಯ ಭೂಮಿ ಸ್ವಾಧೀನ ಮಾಡಿಕೊಂಡಿರುವುದು ಖಚಿತವಾಗಿದೆ. ಒತ್ತುವರಿ ತೆರವಿಗೆ ಕ್ರಮ ಜರುಗಿಸಬೇಕು. ಪರಿಸರ ನಾಶ ಮಾಡಿರುವ ರಮೇಶ್ ಕುಮಾರ್ರಿಂದ ನಷ್ಟ ವಸೂಲು ಮಾಡಬೇಕು. ಅರಣ್ಯ ಭೂಮಿ ಮಂಜೂರಾತಿ ರದ್ದುಪಡಿಸಿ ಕಂದಾಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮತ್ತು ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸಬೇಕು ಅಂತ ಕೋಲಾರ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸರೀನಾ ಸಿಕ್ಕಲಿಗರ್ ಅವರು ಹಿರಿಯಾಧಿಕಾರಿಯಾದ ಬೆಂಗಳೂರು ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಗೆ ಪತ್ರ ಬರೆದಿದ್ದಾರೆ. ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ ಅವರು ಅರಣ್ಯ ಇಲಾಖೆಯ ದಾಖಲೆಗಳ ಬಗ್ಗೆ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಹೊಸಹುಡ್ಯ ಅರಣ್ಯ ಪ್ರದೇಶದ ಅಧಿಸೂಚನೆಯೇ ದೋಷಪೂರಿತವಾಗಿದೆ. ತಮ್ಮದೆಂದು ಅರಣ್ಯ ಇಲಾಖೆಯವರು ವಾದಿಸುತ್ತಿರುವ ಸರ್ವೆ ನಂಬರ್ 2 ಜಮೀನು ಸರ್ಕಾರಿ ಖರಾಬು ಜಮೀನಾಗಿದೆ ಮತ್ತು ಹಲವಾರು ರೈತರಿಗೆ ಇಲ್ಲಿ ನಿಯಮಾನುಸಾರ ಜಮೀನು ಮಂಜೂರಾಗಿದೆ. ಫಾರೆಸ್ಟ್ ಸೆಟಲ್ಮೆಂಟ್ ಆದ ನಂತರ ದಾಖಲೆಗಳ ಇಂಡೀಕರಣ ಮಾಡಿಕೊಂಡಿಲ್ಲ. ಅರಣ್ಯ ನಕ್ಷೆ ಹೊರತುಪಡಿಸಿ ಬೇರ್ಯಾವ ದಾಖಲೆಗಳನ್ನು ಅರಣ್ಯ ಇಲಾಖೆಯವರು ಹಾಜರುಪಡಿಸಿಲ್ಲ ಎಂದು ಕೋಲಾರದ ಡಿಸಿ ಎಂಆರ್ ರವಿ ಅವರು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಬರೆದಿರುವ ಪತ್ರದಲ್ಲಿ ಹೇಳಿದ್ದಾರೆ. ಪ್ರಸ್ತುತ ಸರ್ಕಾರಕ್ಕೆ ರವಾನಿಸಿರುವ ಜಂಟಿ ವರದಿಯ ಬಗ್ಗೆ ಡಿಸಿ ಎಂಆರ್ ರವಿ ಪ್ರತಿಕ್ರಿಯಿಸಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಹೊಸಹುಡ್ಯ ಗ್ರಾಮದ ಸರ್ವೆ ನಂಬರ್ 1 ಮತ್ತು 2ರ ಜಂಟಿ ಸರ್ವೆ ಕಾರ್ಯವನ್ನು ನಾವು ಈಗಾಗಲೇ ಮುಗಿಸಿ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನದ ಪ್ರಕಾರ ವರದಿಯನ್ನು ನಾನೀಗಾಗಲೇ ನಮ್ಮ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದೀನಿ. ನಿನ್ನೆ 30ನೇ ತಾರೀಕು ನಾವು ಕೋರ್ಟ್ಗೆ ಆ ವರದಿಯನ್ನು ಸಲ್ಲಿಸಬೇಕಾಗಿದೆ. ನನಗೆ ನಿನ್ನೆ ಬಂದ ಮಾಹಿತಿ ಪ್ರಕಾರ ನಾವೇನು ಜಂಟಿ ಸರ್ವೆ ಮಾಡಿ ನಕ್ಷೆ ತಯಾರು ಮಾಡಿ ಮತ್ತು 3 ಅಧಿಕಾರಿಗಳು ಸಹಿ ಮಾಡಿರತಕ್ಕಂಥ ನಕ್ಷೆ ಹಾಗೂ ವರದಿಯನ್ನು ನನಗೆ ಬಂದ ಮಾಹಿತಿ ಪ್ರಕಾರ ಕೋರ್ಟಿಗೆ ನಿನ್ನೆ ಸಬ್ಮಿಟ್ ಆಗಿದೆ ಅಂತ ಗೊತ್ತಾಗಿದೆ. ನಂತರ ಕೋರ್ಟು ಈ ಒಂದು ಪ್ರಕರಣ ಯಾವಾಗ ವಿಚಾರಣೆಗೆ ಬರುತ್ತೆ, ವಿಚಾರಣೆ ಬಂದಾಗ ಏನು ನಿರ್ದೇಶನ ಕೊಡುತ್ತೆ ಆ ಪ್ರಕಾರ ನಾವು ಮುಂದೆ ಕ್ರಮವನ್ನು ಕೈಗೊಳ್ತೀವಿ. ಒಟ್ನಲ್ಲಿ ಹೈಕೋರ್ಟ್ ನಿರ್ದೇಶನದಂತೆ ಕೋಲಾರ ಜಿಲ್ಲಾಡಳಿತವು ಜಂಟಿ ಅಳತೆಯ ವರದಿಯನ್ನ ಸರ್ಕಾರಕ್ಕೇನೋ ಸಲ್ಲಿಕೆ ಮಾಡಿ ಕೈ ತೊಳೆದುಕೊಂಡಿದೆ. ಆದರೆ ಕಂದಾಯ ಮತ್ತು ಅರಣ್ಯ ಇಲಾಖೆಗಳ ಕೋಲಾರ ಜಿಲ್ಲೆಯ ಅಧಿಕಾರಿಗಳು ಕೊಟ್ಟಿರುವ ವರದಿಯನ್ನ ಆಧರಿಸಿ ಸರ್ಕಾರವು ಹೈಕೋರ್ಟ್ಗೆ ಯಾವ ರೀತಿಯಾದ ವರದಿಯನ್ನ ಸಲ್ಲಿಸಲಿದೆ ಎಂಬುದನ್ನು ಇನ್ನಷ್ಟೇ ಬಹಿರಂಗವಾಗಬೇಕಾಗಿದೆ. ಎಂಎಂಟಿವಿ ನ್ಯೂಸ್ ಬ್ಯೂರೋ ಕೋಲಾರ. ಬಿಜೆಪಿ ಜಿಲ್ಲಾಧ್ಯಕ್ಷರ ಸ್ಥಾನ ಸಂದೀಪ್ ರೆಡ್ಡಿ ಹೆಸರು ಘೋಷಣೆಯಾಗುತ್ತಿದ್ದಂತೆ ಸ್ವಪಕ್ಷದಲ್ಲೇ ಭಿನ್ನಮತ ಸ್ಫೋಟಗೊಂಡಿದೆ. ಇದೀಗ ಪಕ್ಷಾಂತರ ಪರ್ವ ಶುರುವಾಗಿದ್ದು ಬಿಜೆಪಿಗೆ ಸೇರಿದ್ದ ಹಿರಿಯ ಕಾಂಗ್ರೆಸ್ ಮುಖಂಡರೊಬ್ಬರು ಮತ್ತೆ ಮರಳಿ ಗೂಡಿಗೆ ಸೇರಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ರಂಗು ದಿನದಿಂದ ದಿನಕ್ಕೆ ತಾರಕಕ್ಕೆ ಏರುತ್ತಿದೆ. ಇಷ್ಟು ದಿನ ಸಂಸದ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಇಬ್ಬರ ಕುರಿತ ರಾಜಕೀಯ ಮಾತುಗಳು ಕೇಳಿಬರುತ್ತಿತ್ತು. ಆರೋಪ ಪ್ರತ್ಯಾರೋಪಗಳು ಸಹ ಜೋರಾಗಿ ನಡೆಯುತ್ತಿತ್ತು. ಆದರೆ ಕೆಲ ದಿನಗಳ ಹಿಂದೆ ಬಿಜೆಪಿ ಜಿಲ್ಲಾಧ್ಯಕ್ಷರ ಸ್ಥಾನ ಸಂದೀಪ್ ರೆಡ್ಡಿ ಹೆಸರು ಘೋಷಣೆಯಾಗಿದ್ದೇ ತಡ. ಈ ಭಾಗದ ಬಿಜೆಪಿ ಪಾಳ್ಯದಲ್ಲಿನ ಜ್ವಾಲಾಮುಖಿ ಭುಗಿಲೆದ್ದಿದೆ. ಸಂಸದ ಸುಧಾಕರ್ ಸನಿಹದಲ್ಲಿ ಇದ್ದವರೇ ಇಂದು ಹಲವು ಮುಖಂಡರು ಪರವಾಗಿ ನಿಂತರೆ ಕೆಲವರು ಸಂಸದರ ವಿರುದ್ಧವಾಗಿಯೇ ತಿರುಗಿಬಿದ್ದಿದ್ದಾರೆ. ಇದು ಸ್ಥಳೀಯ ಮಟ್ಟದ ಮುಖಂಡರು ಕಾರ್ಯಕರ್ತರಿಗೆ ಗೊಂದಲದ ಗೂಡಾಗಿ ಪರಿಣಮಿಸಿದೆ. ಅವರಿಗೂ ಸಹ ಅಸ್ತಿತ್ವದ ಚಿಂತೆ ಕಾಡತೊಡಗಿದೆ.
ಅಂದಹಾಗೆ ಬಿಜೆಪಿ ಜಿಲ್ಲಾಧ್ಯಕ್ಷರ ಹೆಸರು ಘೋಷಣೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ರಾಜಕೀಯವನ್ನೇ ಬುಡಮೇಲು ಮಾಡತೊಡಗಿದೆ ಅಂತ ಪ್ರಜ್ಞಾವಂತ ರಾಜಕೀಯ ವಿಶ್ಲೇಷಕರ ಮಾತಾಗಿದೆ. ಇದಕ್ಕೊಂದು ನಿದರ್ಶನ ಎಂಬಂತೆ ಮೊದಲು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದ ಮಾಜಿ ಶಾಸಕ ಶಿವಾನಂದ್ ಪ್ರದೀಪೇಶ್ವರ್ ಅವರ ಜೊತೆ ಇದ್ದು ಅವರನ್ನ ಇಂದ್ರುಡು ಚಂದ್ರುಡು ಅಂತ ಕೊಂಡಾಡಿದ್ರು. ಆದರೆ ಕಾರಣಾಂತರಗಳಿಂದ ಬಿಜೆಪಿಗೆ ಸೇರ್ಪಡೆಯಾಗಿದ್ರು. ತಮ್ಮದೇ ಆದ ಅಪಾರ ಸಂಖ್ಯೆಯಲ್ಲಿ ಯುವ ಬಳಗವನ್ನ ಹೊಂದಿರುವ ಮಾಜಿ ಶಾಸಕ ಶಿವಾನಂದ್ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಶಾಸಕ ಪ್ರದೀಪೇಶ್ವರ್ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಮೆಚ್ಚಿ ಇದೀಗ ಮತ್ತೆ ಮರಳಿ ಗೂಡಿಗೆ ತೆರಳುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ತಮ್ಮ ಸುಮಾರು 5,000ಕ್ಕೂ ಹೆಚ್ಚು ಅಪಾರ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ಗೆ ಮತ್ತೆ ಸೇರ್ಪಡೆಯಾಗುತ್ತಾರೆ ಎಂದು ಕೆಲ ಬಲ್ಲ ಮೂಲಗಳಿಂದ ಎಂಎಂಟಿವಿಗೆ ಮಾಹಿತಿ ದೊರೆತಿದೆ. ಒಟ್ನಲ್ಲಿ ರಾಜಕೀಯ ಅಂದ್ರೇನೆ ಹಾಗೆ, ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಅನ್ನೋದಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆಗಳೇ ಸಾಕ್ಷಿಯಾಗಿದೆ. ಸ್ಥಳೀಯ ಬಿಜೆಪಿಯಲ್ಲಿ ಎದ್ದಿರುವ ಪ್ರಕಂಪನಗಳಿಂದ ಕಂಗೆಟ್ಟು ಮತ್ತೆಷ್ಟು ಮಂದಿ ಕಾಂಗ್ರೆಸ್ನತ್ತ ಮುಖ ಮಾಡುತ್ತಾರೋ ಕಾದು ನೋಡಬೇಕಾಗಿದೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್,
ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ: ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಮಡಿವಾಳ ಸಮಿತಿ ವತಿಯಿಂದ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮವನ್ನು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು. ಈಗ ಮಡಿವಾಳ ಪುಷ್ಪಾರ್ಚನೆ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಕಾರ್ಯಕ್ರಮಕ್ಕೆ ಸರ್ಕಾರಿ ನೌಕರರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಮಡಿವಾಳ ಸಮಿತಿ ವತಿಯಿಂದ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮವನ್ನು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಸಲಾಯಿತು. ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರು ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ಮಡಿವಾಳ ಮಾಚಿದೇವ 12ನೆಯ ಶತಮಾನದಲ್ಲಿ ದುರ್ಬಲರ ಶೋಷಣೆ, ಜಾತೀಯತೆ, ಮೇಲು ಕೀಳು ತಾರತಮ್ಯ, ಅಸ್ಪೃಶ್ಯತೆ, ಮೂಢನಂಬಿಕೆಗಳ ಸೃಷ್ಟಿ, ಶಿಕ್ಷಣದಲ್ಲಿ ಅವಕಾಶ ವಂಚನೆ ಹೀಗೆ ಅನೇಕ ಸಾಮಾಜಿಕ ಅಸಮಾನತೆಯಿಂದ ಜನರು ತುಳಿತಕ್ಕೆ ಒಳಗಾಗಿದ್ರು. ಸರ್ವರಿಗೂ ಸಮಪಾಲು ಸಮಬಾಳು ಒದಗಿಸಲು ಬಸವ ಮಾಚಿದೇವಾದಿ ಶರಣರು ಸಾಮಾಜಿಕ ಕ್ರಾಂತಿಯನ್ನೇ ಕೈಗೊಂಡಿದ್ರು. ಶರಣರ ಅಗ್ರಗಣ್ಯ ಬಳಗದಲ್ಲಿ ಮಡಿವಾಳ ಮಾಚಿದೇವ ಅತ್ಯಂತ ಪ್ರಕಾಶಮಾನವಾಗಿ ಕಂಡುಬಂದವರು ಎಂದು ಹೇಳಿದ್ದಾರೆ. ನಾವು ಏನು ಎಲ್ಲರೂ ಕರಿತೀವಿ ಶರಣರು ಅಂತ, ಮೊದಲಿಗೆ ಶರಣರು ಅನ್ನೋ ಪದಕ್ಕೆ ನಾವು ಅರ್ಥ ತಿಳ್ಕೊಳ್ಬೇಕು. ಶರಣು ಅಂದರೆ ನನ್ನನ್ನು ನಾನು ಸಮರ್ಪಿಸ್ತಾ ಇದ್ದೀನಿ, ನಾನು ನನ್ನ ಆತ್ಮ, ನನ್ನ ದೇಹ, ನನ್ನ ಮನಸ್ಸನ್ನು ನಿಮಗೆ ನಿಮಗೆ ತಲೆಬಾಗಿ ನಾನು ಶರಣ ಆಗ್ತಾ ಇದ್ದೀನಿ, ಶರಣಾಗತಿ ಕೋರ್ತಾ ಇದ್ದೀನಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಶರಣರು. ಅವರು ಯಾರಿಗೆ ಶರಣಾಗ್ತಾರೆ? ಅವರು ದೇವರಿಗೆಲ್ಲ ಶರಣಾಗ್ತಾರೆ. ಅವರು ಅವರ ಕೆಲಸಕ್ಕೆ ಶರಣಾಗ್ತಾರೆ. ಅದಕ್ಕೋಸ್ಕರನೇ ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ನಾವು ಮಾಡ್ತಾ ಇರೋಂಥ ಕಾಯಕವನ್ನು ದೇವರು ಅಂತ ಒಂದು ತಿಳಿದುಕೊಂಡು ಆ ಕೆಲಸಕ್ಕೆ ಅವರು ಶರಣಾರ್ಥಿಗಳಾಗಿ ಸಮಾಜದಲ್ಲಿ ಪರಿವರ್ತನೆ ತರುವವರೆಲ್ಲರೂ ಕೂಡ ಶರಣರು. ಮಡಿವಾಳ ಮಾಚಿದೇವರು ನಾವು ಏನಿದೆ ಸಮಾಜದ ಮಕ್ಕಳುಗಳನ್ನು ತಿಂದು ಸಮಾಜದ ಕಲೆಯನ್ನು ತೊಳೆದು ಶುಚಿ ಮಾಡೋದ್ರ ಜೊತೆಗೆ ಮನುಷ್ಯನ ಆತ್ಮ ಅದೇ ರೀತಿ ಜಾತಿ ಪದ್ಧತಿಯ ಒಂದು ಕಲೆಗಳನ್ನು ತಿದ್ದಿ ತೀಡಿ ಶುಚಿ ಮಾಡಿ ಸಮಾಜವನ್ನು ಕೂಡ ಶುಚಿ ಮಾಡಿರುವಂಥ ಒಬ್ಬ ಶರಣರು. ಈ ಸಂದರ್ಭದಲ್ಲಿ ಪೌರಾಯುಕ್ತರಾದ GN ಚಲಪತಿ, BEO ಉಮಾದೇವಿ, ECO ರಾಜಣ್ಣ, ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್, ಶಿಶು ಇಲಾಖೆಯ ಅಧಿಕಾರಿ ಮಹೇಶ್, ಕೃಷಿ ಇಲಾಖೆಯ ಅಧಿಕಾರಿ ಅಮರನಾಥ್ ರೆಡ್ಡಿ, ಅಕ್ಷರ ದಾಸೋಹ ಇಲಾಖೆ ಅಧಿಕಾರಿ ಸುರೇಶ್, ಕಸಬಾ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಇಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ರೈತರ
ದೊಡ್ಡಬಳ್ಳಾಪುರ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಸರಬರಾಜು ಕಡಿತದಿಂದ ರೈತರ ಕೃಷಿಗೆ ಸಂಕಷ್ಟ ಒದಗಿದೆ. ಈ ಬಗ್ಗೆ ಸಾಕಷ್ಟು ಮನವಿ ಮಾಡಿದರೂ ಸಹ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿ ರೈತರು ಬೆಂಗಳೂರು ಹಿಂದೂಪುರ ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಮಾತನಾಡಿದ ರೈತ ಮುಖಂಡರು ಕಳೆದ 1.5 ತಿಂಗಳಿನಿಂದ ಗ್ರಾಮಾಂತರ ಪ್ರದೇಶದ ಕೃಷಿ ಪಂಪ್ಸೆಟ್ಗೆ ನೀಡಿರುವ ವಿದ್ಯುತ್ ಕಡಿತಗೊಳಿಸಿದ್ದಾರೆ. ಸಾಲ ಮಾಡಿ ಬೆಳೆದಿರುವ ಬೆಳೆಗಳಿಗೆ ನೀರಿಲ್ಲದೆ ಬಾಡುತ್ತಿದೆ. ಇಡೀ ರಾಜ್ಯದ ಯಾವ ತಾಲೂಕಿನಲ್ಲೂ ಇಲ್ಲದ ವಿದ್ಯುತ್ ಕಡಿತವನ್ನ ನಮ್ಮ ತಾಲೂಕಿನಲ್ಲಿ ಮಾತ್ರ ಮಾಡುತ್ತಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂದಿರೋದಲ್ಲ, ಈ ಸಮಸ್ಯೆ ಸುಮಾರು 1.5 ತಿಂಗಳಿಂದ ಇದೆ. ಟ್ರಾನ್ಸ್ಫಾರ್ಮರ್ ರಿಪೇರಿ ಅಂತೇಳಿ ಗ್ರಾಮಾಂತರ ಪ್ರದೇಶಕ್ಕೆ ಕೊಡ್ತಕ್ಕಂಥ ಕರೆಂಟು ಕನಿಷ್ಠ 7 ಅವರ್, ಅದರಲ್ಲಿ 1 ಅವರ್ ಮಿಸ್ ಆಗ್ತಾನೆ ಇದೆ. ಇನ್ನು 6 ಅವರಲ್ಲಿ ನೀಡ್ತಿದ್ದ ಕರೆಂಟು 1.5 ತಿಂಗಳಿಂದ 2 ಅವರಿಗೆ ಬಂದಿದೆ. ಆ ಸಮಸ್ಯೆ ಕೇಳಿದಾಗ ನಾವು ಸುಮಾರು 2 ಬಾರಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೇಳಿದ್ವಿ, ಇನ್ನು 3 ದಿನದೊಳಗಡೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. 1 ತಿಂಗಳಾದರೂ ಸರಿ ಹೋಗಿಲ್ಲ. ಹಾಗಾಗಿ ಇದೇ ನಗರ ಪ್ರದೇಶಕ್ಕಾಗಲಿ, ಕೈಗಾರಿಕೆಗಳಿಗಾಗಲಿ ಮತ್ತು ಇನ್ನು ಬೇರೆ ಒಂದು ವ್ಯವಸ್ಥೆಗಾಗಲಿ ಈ ಒಂದು ಸಮಸ್ಯೆ ಆಗಿದ್ರೆ ಇಷ್ಟು ದಿನ ಸತಾಯಿಸ್ತಾರ? ಇದು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಇವತ್ತು ಅನಿವಾರ್ಯವಾಗಿ ನಾವು ರಸ್ತೆಗೆ ಬರಬೇಕಾಗಿದೆ. ನಾವು ಎಚ್ಚರ ಕೊಡ್ತೀವಿ. ಏನು ಒಟ್ಟಾರೆ ವಿದ್ಯುತ್ ಉತ್ಪಾದನೆ ಆಗುತ್ತೋ ಅದರಲ್ಲಿ ಎಷ್ಟು ಗ್ರಾಮಾಂತರ ಪ್ರದೇಶದ ಎಷ್ಟು ಜನಸಂಖ್ಯೆ ಇದೆಯೋ ಅದಕ್ಕೆ ಅನುಗುಣವಾಗಿ ಗ್ರಾಮಾಂತರ ಪ್ರದೇಶಕ್ಕೆ ವಿದ್ಯುತ್ ಕೊಡಬೇಕಾಗಿತ್ತು. ಆದರೆ ಕೊಡ್ತಕ್ಕಂಥದ್ದು 7 ಅವರು, ಅದು ಕೂಡ ಗುಣಮಟ್ಟ ಇಲ್ಲ. ಆ ಗುಣಮಟ್ಟದ ಕರೆಂಟನ್ನು ಕೊಡಲೇಬೇಕು ಮತ್ತು ಈ ತಾಂತ್ರಿಕ ದೋಷಗಳನ್ನು ಆದಷ್ಟು ಬೇಗ ಸರಿಪಡಿಸಬೇಕು ಅಂತೇಳಿ ಇವತ್ತು ಅನಿವಾರ್ಯವಾಗಿ ನಾವು ರಸ್ತೆಗೆ ಬಂದಿದ್ದೀವಿ. ಪಂಪ್ಸೆಟ್ಗಳಿಗೆ ಕೊಡ್ತಾ ಇದ್ದಂಥ ಕರೆಂಟು ಇವತ್ತು 1 ತಿಂಗಳಾದರೂ ಸುಟ್ಟೋಗಿರೋದನ್ನಾದರೂ ಜಾಗೃತವಾಗಿ ರಿಪೇರಿ ಮಾಡೋ ಹೊರತು ನಮಗೆ ನಿರಂತರ ಜ್ಯೋತಿಯಿಂದ ಸ್ವಲ್ಪ ಸಪ್ಲೈನ 2 ಅವರನ್ನು ಕೊಟ್ಟಿದ್ದಾರೆ. ಆ 2 ಅವರು ವೋಲ್ಟೇಜ್ ಇಲ್ಲ. ನಮಗೆ 7 ಅವರು ಸಮರ್ಪಕವಾಗಿ ವಿದ್ಯುತ್ತನ್ನು ಇವತ್ತು ಕೃಷಿ ಪಂಪ್ಸಲ್ಲಿ ಕೊಡ್ತಾ ಇದ್ದಂಥ ಸನ್ನಿವೇಶ ಇತ್ತು. ಆದರೆ ಇವತ್ತು ಅನಿವಾರ್ಯ ಸುಟ್ಟೋಗಿದೆ. ಅದನ್ನು ರಿಪೇರಿ ಮಾಡೋದಕ್ಕೆ 1 ವಾರ ಬೇಕಾಗಿತ್ತು ಅಂತಾನೆ ತಗೊಳ್ಳಿ. ಇದುವರೆಗೂ 1 ತಿಂಗಳಾದರೂ ಅದಕ್ಕೆ ಸರಿಯಾಗಿ ಸಮಂಜಸವಾಗಿ ಉತ್ತರ ಕೊಡದೆ ಅಧಿಕಾರಿಗಳು ಇವತ್ತು ಬೆಳಗ್ಗೆ ನಾಡ್ದು ಅಂತ ಹೇಳ್ಬಿಟ್ಟು ನಮಗೆ ಸತಾಯಿಸ್ಕೊಂಡು ಬರ್ತಾ ಇದ್ದಾರೆ. ಕಳೆದ 10 ದಿನಗಳಿಂದ ಶಾಂತಿಯುತವಾಗಿ ನಾವು ಆಫೀಸ್ ಮುಂದೆ ಹೋದಾಗ ಕೇವಲ 3 ದಿನ ಕೊಡಿ, ನಮಗೆ ಸಮರ್ಪಕವಾಗಿ ನಮಗೆ ಅದನ್ನು ರಿಪೇರಿ ಮಾಡಿ ಹೊಸದನ್ನು ತಂದು ಕೊಂಡಿಸಿ ನಾವು ಕೊಡ್ತೀವಿ ಅಂತ ಹೇಳಿದ್ರೆ 12 ದಿನ ಆಯಿತು. ಇದುವರೆಗೂ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಕೇಬಲ್ ರಾಮಚಂದ್ರ, MMTV ನ್ಯೂಸ್, ದೊಡ್ಡಬಳ್ಳಾಪುರ. 2022ರಿಂದ 23ರಲ್ಲಿ ಬಾಗೇಪಲ್ಲಿ ಸಮಾಜ ಸೇವೆ ಮಾಡಿದ್ದೀರಾ. 1.5 ವರ್ಷ ಆಗಿದೆ. ನಿಮ್ಮ ಸೇವೆ ಎಲ್ಲಿದೆ ಬಾಗೇಪಲ್ಲಿಯಲ್ಲಿ? ಎಷ್ಟು ಜನ ಕಾರ್ಯಕರ್ತರಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಸಹಾಯ ಮಾಡಿದ್ದೀರಾ? ಎಷ್ಟು ಜನ ಕಾರ್ಯಕರ್ತರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಾಸ್ಪಿಟಲ್ ಇನ್ನೊಂದು ಮಾಡಿದ್ದೀರಾ? ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಜಾತಿಗಳ ಬಗ್ಗೆ ಮಾಧ್ಯಮಗಳಿಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಮುನಿರಾಜು ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರಿನಾಥ ರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಿರುವ ನಾನು 2010ರಲ್ಲಿ ಚೇಳೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಿಂದ ಸ್ಪರ್ಧಿಸಿ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದೇನೆ. ನಂತರದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ದೇನೆ. ಅಂದಿನಿಂದ ಇದುವರೆಗೂ ಸಮಾಜ ಸೇವೆ ಮೂಲಕ ನನ್ನ ಕ್ಷೇತ್ರದ ಜನರಿಗೆ ಸಹಾಯ ಮಾಡಿಕೊಂಡು ಜನರ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ನನ್ನ ರಾಜಕೀಯ ಅಸ್ತಿತ್ವದ ಬಗ್ಗೆ ಪ್ರಶ್ನಿಸಿ ಮಾಧ್ಯಮಗಳಿಗೆ ಹೇಳಿಕೆ ನೀಡುವ ನೈತಿಕತೆ ನಿಮಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಒಕ್ಕಲಿಗರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಬಿಜೆಪಿ ಮುಖಂಡ ಟಿ ಕೋನಪ್ಪರೆಡ್ಡಿ ಮಾತನಾಡಿ, ಸರ್ಜಾಪುರದಿಂದ ಬಂದಿರುವ ಸಿ ಮುನಿರಾಜುಗೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಬೆಂಬಲ ಸೂಚಿಸಿ ಮತ ಹಾಕಿಸಿದ್ದೇವೆ. ಆದರೆ ಅದೇ ಬಿಜೆಪಿ ಮುಖಂಡ ಮುನಿರಾಜು ಒಕ್ಕಲಿಗರು, ಬಲಜಿಗರ ಬಗ್ಗೆ ಹಾಗೂ ಜನನಾಯಕ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬಗ್ಗೆ ಮಾಧ್ಯಮಗಳಿಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟು ಜಾತಿ ನಡುವೆ ಬೆಂಕಿ ಇಡುವ ಕೆಲಸ ಮಾಡುತ್ತಿದ್ದಾರೆ. ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಒಕ್ಕಲಿಗರ ಅವಶ್ಯಕತೆಗೆ ಇದ್ದ ಕಾರಣ ಸಂಸದರ ಕಾಲಿಗೆ ಬಿದ್ದು ನೀವು ಬೇಡಿಕೊಂಡಿದ್ದೀರೇ ಹೊರತು ಕಾಲಿಗೆ ಬೀಳಿ ಎಂದು ಸಂಸದರು ಕೇಳಿದ್ದರಾ?
ಲೋಕಸಭಾ ಚುನಾವಣೆ ಸಮಯದಲ್ಲಿ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ವಿರುದ್ಧ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ನೀವು ಸಿದ್ಧಾಂತಗಳ ಬಗ್ಗೆ ಮಾತನಾಡುತ್ತಿದ್ದೀರಾ ಎಂದು ಮುನಿರಾಜುರನ್ನು ಪ್ರಶ್ನಿಸಿದರು. ನಮಸ್ಕಾರ ಮಾಡಕ್ಕೆ ಸುಧಾಕರನ್ ಅವ್ರು ಹೇಳಿಲ್ಲ, ನಿಮಗೆ ತೀಟ ಇದೆ ನೀವು ಹೋಗಿ ನಮಸ್ಕಾರ ಮಾಡಿದ್ದೀರಾ, ಅವ್ರೇನು ಮಾಡಕ್ಕೆ ಹೇಳಿಲ್ಲ. ಕಾರ್ಯಕರ್ತರು ಗೆದ್ದ ಮೇಲೆ ಎಷ್ಟು ಜನ ಕಾರ್ಯಕರ್ತರು ಹೋಗಿದ್ದಾರೆ, ಯಾರು ಮರ್ಯಾದೆ ಇಲ್ಲದ ಕಳಿಸಿದ್ದಾರೆ, ಒಬ್ಬರನ್ನ ಹೇಳಿ. ಮುಂಚೆ ಏನಿದೆ ಗೊತ್ತಿಲ್ಲ, ಅವರು MP ಆದ ಮೇಲೆ ಜನರಿಗೆ ಎಷ್ಟು ಸ್ಪಂದನೆ ಇದೆ ಅಂದ್ರೆ ನಾನು ಘಂಟಾಘೋಷವಾಗಿ ಹೇಳ್ತೀನಿ, 28 MPಗಳ ಪೈಕಿ ಮಾನ್ಯ ಲೋಕಸಭಾ ಸದಸ್ಯರುಗಳ ಪೈಕಿ ಏಕೈಕ ವ್ಯಕ್ತಿ ಅಂದ್ರೆ ಸುಧಾಕರಣ್ಣನವರೇ. ಅಷ್ಟು ಜನ ಅಷ್ಟು ನೀಟಾಗಿ ಕಾರ್ಯಕರ್ತರನ್ನು ಪಾಲನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಮೊನ್ನೆ ಬಂದಿದ್ವಿ ಶಿವಾರೆಡ್ಡಿ ಅನ್ನೋರ ಪೆಟ್ರೋಲ್ ಬಂಕಿಗೆ, ಹೇಳಿದ್ರು ಎಲ್ಲ ಸುಮಾರು ಜನ ಬಂದು ನಮ್ಮ ಆರ್ಟಿಸಿಗಳೆಲ್ಲ KIDB ಬರ್ತಾ ಇದೆ ಅಂತ. ಆವಾಗಲೇ DC-ಗೆ ಫೋನ್ ಮಾಡಿದ್ರು, AC-ಗೆ ಫೋನ್ ಮಾಡಿದ್ರು, ತಹಸೀಲ್ದಾರ್ಗೆ ಫೋನ್ ಮಾಡಿದ್ರು, ಮಾಡಿಸಿ 8-10 ದಿವಸದಲ್ಲಿ ಎಲ್ಲ ಪಾಲಿಗಳು ಅವರ ಹೆಸರಿಗೆ ಬಂದು ಮಾಡಿದ್ರು. ನೀವು ಯಾರು ಮಾತಾಡಿಲ್ಲ, ನೀನು ಇಲ್ಲೋಗಿದ್ದೆ ಆವತ್ತು. ಮತ್ತೆ ಸುಮಾರು ಜನ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ದಾಳಿಂಬೆ ಬೆಳೆದು ಎಲ್ಲ ಗುಜರಾತಲ್ಲಿ ಹಾಕಿದ್ದಾರಂತೆ. ಸುಮಾರು ಜನ ಅಲ್ಲಿ ಬಂದು ರಿಕ್ವೆಸ್ಟ್ ಕೇಳಿ ಮಹಾರಾಷ್ಟ್ರಕ್ಕೆ ಹಾಕಿದ್ದಾರಂತೆ. ಪುಣೆ ಅವ್ರ ಬಿಲ್ಸ್ ಎಲ್ಲ ಸುಮಾರು ಒಂದು 25-30 ಲಕ್ಷ, ಇನ್ನೂ ಜಾಸ್ತಿನೇ ಇರಬೇಕು ಮೋಸ್ಟ್ಲಿ, ನನಗೆ ಗೊತ್ತಿಲ್ಲ ಅದಕ್ಕೆ ಕರೆಕ್ಟ್ ಇದು ಅಮೌಂಟ್ ಸುಮಾರು ಅಮೌಂಟ್ ಸ್ಟ್ರಕ್ ಆಗಿದೆ, ನನಗೆ ಹೆಲ್ಪ್ ಮಾಡಿ ಅಂತಂದ್ರು. ಅಂತಾರೆ ಅವಾಗಲೇ ಕಮಿಷನರ್ ಫೋನ್ ಮಾಡಿ ಅಲ್ಲಿನವ್ರು ಫೋನ್ ಮಾಡಿ ಕ್ಲಿಯರ್ ಮಾಡಿಸ್ತಾ ಇದ್ದಾರೆ. ಇನ್ನು ಯಾರ ಹತ್ರ ಹೋಗೋಣ ಹೇಳಿ ಮುನ್ರಾಜ್ ಅವರೇ? ಇಲ್ಲ ನಿಮ್ಮ ಸತ್ಯಾಪುರಕ್ಕೆ ಬರ್ಬೇಕಾ, ನಮ್ಗೆ ಏನಾದ್ರೂ ಹೆಲ್ಪ್ ಮಾಡಿ ಅಂತ. ನಾವು ಗೆಲ್ಲಿಸಿದ್ದೀವಿ, ಸುಧಾಕರ್ ಅವ್ರನ್ನ ಮುಂದೆ ಇಟ್ಟುಕೊಂಡು ಪಂಚಾಯತ್ ವಹಿಸು ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು NDA ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಹೊರತು ಬೇರೆಯವರು ಯಾವ ಪಾರ್ಟಿ ಪರವಾಗಿ ಕೆಲಸ ಮಾಡ್ತಾ ಇಲ್ಲ. ಅವರು ಪ್ರತಿಯೊಂದು ಪಂಚಾಯತ್ಗೂ, ಪ್ರತಿಯೊಂದು ಹೋಬ್ಳಿಗೂ, ಪ್ರತಿಯೊಂದು ತಾಲೂಕು ಬಂದು ಈ ತರ ವಿಸಿಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಬರ್ತಾರೆ, ಯಾರು ಬರ್ತಾರೆ ಹೇಳಿ? ನಮ್ಮ ಕಾರ್ಯಕರ್ತರು ಕಷ್ಟಕ್ಕಾಗೋರು ಯಾರು ಹೇಳಿ? ಈ ಸಂದರ್ಭದಲ್ಲಿ DCC ಬ್ಯಾಂಕ್ ಮಾಜಿ ನಿರ್ದೇಶಕ ವಿ ವೆಂಕಟ ಶಿವಾರೆಡ್ಡಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಗುಜ್ಜಪಲ್ಲಿ ಸುಧಾಕರ ರೆಡ್ಡಿ, ಸೊಸೈಟಿ ಅಧ್ಯಕ್ಷ PA ನಾಗರಾಜು ರೆಡ್ಡಿ, ಪುರಸಭೆ ಸದಸ್ಯ ಅನಂತಮೂರ್ತಿ, ಮುಖಂಡರಾದ ಶ್ರೀನಿವಾಸ ರೆಡ್ಡಿ, JP ರೆಡ್ಡಿ ಮತ್ತಿತರರು ಇದ್ದರು. P ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಶಿಡ್ಲಘಟ್ಟ ನಗರ ಪ್ರದೇಶದ ಮಾದರಿಯಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಶಿಸ್ತು, ಸಂಸ್ಕಾರ, ವಿಜ್ಞಾನ, ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿಯೂ ಸಹ ಸಾಧನೆ ಮಾಡಲು ಪ್ರೇರೇಪಿಸಲು ಶಾಲಾ ಆಡಳಿತ ಮಂಡಳಿಯಿಂದ ಸೈನ್ಸ್ ಎಕ್ಸ್ಪೋ 2K25 ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶಾಲಾ ವಿದ್ಯಾರ್ಥಿಗಳು ಮಳೆ ನೀರು ಕೊಯ್ಲು, ಜಲ, ವಾಯು ಮಾಲಿನ್ಯ, ನವನವೀನ ವೈಜ್ಞಾನಿಕ ಆವಿಷ್ಕಾರಗಳ ಬಗ್ಗೆ ವಸ್ತು ಪ್ರದರ್ಶನದಲ್ಲಿ ಬೆಳಕು ಚೆಲ್ಲಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಗುರುತಿಸುವ ಸಲುವಾಗಿ ಶಾಲೆಯ ಶಿಕ್ಷಕರು ಮತ್ತು ಆಡಳಿತ ಮಂಡಳಿ ನಿರ್ದೇಶಕರು ಸಹ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯ ಸಹಕಾರ ಮತ್ತು ಪ್ರೋತ್ಸಾಹ ನೀಡಿದ್ದು ವಿಶೇಷವಾಗಿತ್ತು. Helical structure was formed by Watson and Crick. The function of DNA is to store all genetic information of an organisms to need develop the function and reduce. Thank you. ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ದೇವರಾಜ್, ಶಿಡ್ಲಘಟ್ಟ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕಿ ಸುಗುಣ, ಪ್ರೊಫೆಸರ್ ಡಾಕ್ಟರ್ ಹರಿಪ್ರಸಾದ್, ಉಪನ್ಯಾಸಕ ಸಾದತ್ ಉಲ್ಲಾ, ಸಾಮ್ರಾಟ್ ಮೂರ್ತಿ, ವಿಜ್ಞಾನ ಶಿಕ್ಷಕ ವರುಣ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.